ಈ ಜಗತ್ತಿನಲ್ಲಿ ದ್ವೇಷಿಸ್ತೀಯ. ಆದ್ರೆ ಎಲ್ಲವೂ ನೀನ್ ಸೋತೆ ಅಂತ ಮುಂದೆ ಇರೋರು ಹೇಳಿದ್ರು ಹುಡುಗ ಒಳಗಡೆ ಒಪ್ಕೊಳ್ಳೋವರೆಗೂ ಯಾರಿಂದನೂ ಎಲ್ಲೂ ಯಾವಾಗ್ಲೂ ನಿನ್ನ ಗೆಲ್ಲೋದಕ್ಕಾಗಲ್ಲ. ನೀವಿನ್ ಹೊರಡಿ. ಸರಿ ಸರ್. ಲೈ, ನೀನೊಬ್ಬ ಸ್ಟೂಡೆಂಟು, ನಾನೊಬ್ಬ ಟೀಚರ್ ಅಂತ ಗೊತ್ತಿದ್ದೇನೋ ನಿನಗೆ? ಓದುವಾಗ ಎಜುಕೇಶನ್ ನಿಲ್ಲಿಸ್ತಾರೇನೋ? ಈಗ ನೀನು 8ನೇ ಕ್ಲಾಸು ಆದ್ರೂ ಸ್ಕೂಲ್ಗೆ ಬರ್ತಾ ಇಲ್ಲ. ಮನೆ ಒಳಗಿದ್ದು ಆಚೆ ಬೀಗ ಹಾಕಿ ನಾಟಕ ಆಡ್ತೀಯನ ಮುಂದೆ. ಸರ್ 10ರಿಂದ 10:15 ಇಂಗ್ಲಿಷ್ ಪೀರಿಯಡ್ ಸರ್. ಏನೋ ಹೇಳ್ತಾ ಇದೀಯಾ? ನನಗೆ ಇಂಗ್ಲಿಷ್ ನಿಜವಾಗ್ಲೂ ಅರ್ಥ ಆಗಲ್ಲ ಸರ್, ಭಯ ಆಗುತ್ತೆ ಸರ್. ಅದರಿಂದನೇ ಸರ್ ಬಂಕ್ ಮಾಡಿದೆ. ಏನೋ ಇಂಗ್ಲಿಷ್ ಬರಲ್ಲ ಅಂತ ಕ್ಲಾಸೇ ಬಿಟ್ಬಿಡ್ತೀಯಾ? ಹಾಗೆಲ್ಲ ಏನೋ ಅಲ್ಲ ಸರ್. ಇಂಥ ಕಾಲದಲ್ಲಿ ಇಂಗ್ಲಿಷ್ ಬರಲ್ಲ ಅಂದ್ರೆ ಏನೋ ಅರ್ಥ? ಬರಲ್ವಾ ಕ್ಲಾಸ್ಗೆ? ಬರಲ್ವ ನೀನು? ಸುಮ್ನೆ ಎಲ್ರಿಗೂ ಇದೇ ಗತಿ ಆಗುತ್ತೆ. English. Lesson 2. The ant and the cricket. A fable is a story often with animals as character that convey is more. This poem about ant and cricket contains the idea for which is significant, which is the true of has the ant go by itself. ಯಾರಿಗಾದ್ರೂ ಡೌಟ್ ಇದೆಯಾ? ಸರ್ ನನಗೊಂದು ಡೌಟ್ ಇದೆ ಸರ್. ವೆರಿ ಗುಡ್. ಇನ್ವಾಲ್ವ್ಮೆಂಟ್ ಇದ್ರೆ ಡೌಟ್ಸ್ ಬರುತ್ತೆ. ನಿನಗೇನು ಡೌಟು ಕೇಳು. ಸರ್ ಹೋದ ವಾರದವರೆಗೂ ನೀವು ಮತ್ತೆ ನಿಮ್ಮ ಅಣ್ಣ ಒಂದಾಗಿದ್ರಿ. ಇವಾಗ ನಿಮ್ಮ ಅಣ್ಣ ನಿಮ್ಮ ಜೊತೆ ಗಲಾಟೆ ಮಾಡ್ಕೊಂಡು ಆಸ್ತಿ ಎಲ್ಲ ಭಾಗ ಮಾಡ್ಕೊಂಡು ದೂರ ಆಗಿದ್ದಾರೆ. ಇವಾಗ ನೀವು ಅವ್ರ ನೆನಪಿಗೋಸ್ಕರ ಏನಾದರೂ ಇಟ್ಕೊಂಡಿದ್ದೀರಾ ಸರ್? ಇಲ್ಲ ಕಣ. ಒಂದು ವೇಳೆ ನಿಮ್ಮ ಹೆಂಡತಿ ಏನಾದರೂ ನಿಮ್ಮ ಹತ್ರ ಜಗಳ ಮಾಡ್ಕೊಂಡು ಡೈವರ್ಸ್ ತಗೊಂಡು ಬೇರೆ ಆಗೋದ್ರೆ ಅವ್ರ ನೆನಪಿಗೋಸ್ಕರ ಏನಾದರೂ ನೆನಪಿಟ್ಕೋತೀರಾ ಸರ್? ಸರ್ ಹೇಳಿ ಸರ್. ನನಗೆ ಕ್ವಶನ್ ಕೇಳ್ತೇನೋ? ಮತ್ತೆ ಯಾಕೆ ಸರ್? ಬ್ರಿಟಿಷ್ ಅವ್ರು ನಮ್ಮ ಜೊತೆ ಜಗಳ ಮಾಡ್ಕೊಂಡು ನಮ್ಮ ದೇಶನೇ ಬಿಟ್ಟೋಗಿದ್ದಾರೆ. ಇವಾಗಲೂ ಯಾಕೆ ಅವ್ರು ಬಿಟ್ಟೋಗಿರೋ ಇಂಗ್ಲೀಷ್ನ ಇಟ್ಕೊಂಡಿದ್ದೀರಾ? ಸುಮ್ಮನೆ ಕೂತ್ಕೊಡ್ರಿ ನೀವೆಲ್ಲ. ಸರ್ ನಮ್ಮ ಕರ್ನಾಟಕದಲ್ಲೇ ಇಂಗ್ಲೀಷ್ನ ಪಾಠದ ಥರ ಇಟ್ಕೊಂಡಿರೋದೇ ತಪ್ಪು. ಅದರಲ್ಲೂ ಇದನ್ನ ಓದಿ ಅಂತ ತಲೆ ತಿಂತಿರಲ್ಲ, ಅದು ತುಂಬ ದೊಡ್ಡ ತಪ್ಪು ಸರ್. ನನಗೆ ಹೇಳ್ಕೊಡ್ತೇನೋ? ತಗೋ, ಯಾರು? ನನಗೆ ಹೇಳ್ಕೊಡ್ತೀಯ ನೀನು? ನನ್ನ ಮಗನೇ, ಈಗ ನೋಡಕ್ಕೆ ಇಷ್ಟಿದೆಯಾ ನಿನಗೆ? ಮಾಡ್ತೀನಿ ನಿನಗೆ. Crime is increasing in 3 areas day by day. Paramakodi, Mudugalator, Kotemedu. This area has more crimes and equal shares in all crimes. Who is handling Kotemedu? Sir, ಅವ್ರಿನ್ನ ಬಂದಿಲ್ಲ ಸರ್. क्या बोल रहे? Sir, sorry sir. He didn't come, sir. You are a superintendent of police and you give me such a responsible answer. Did you see what's happening here? Nobody responsible here. I am so upset that. Sir. Who is that? Konukunte, Kotenanda, station. Good morning, Hey, sir. You know what time is right now? Huh? Do you know the meaning of punctuality? Is this the time to come? Do you see what's happening in Kotemedu? Huh? Take your file. I said take your file. ಟೇಕ್ ಅಂದ್ರೆ ತೆಗಿ ಅಂತ ಕಣಯ್ಯ. ಫೈಲ್ ತೆಗೆದ್ಬಿಟ್ಟು ಅಲ್ಲಿ ಕೊಡು, ಮೊದಲು ಕೊಡು. ಟೇಕ್ ಒಂದು ಎತ್ಕೊಡ್ಬೇಕಂತನಾ? Sir, this is the last warning. You may go now. Why are you standing? Take your seat. I said take your seat.
ಟೇಕ್ ಯುವರ್ ಸೀಟ್ ಅಂದ್ರೆ ಚೇರ್ ತಲೆ ಮೇಲೆ ಇಟ್ಕೊಂಡಿದ್ದಾನೆ. ವಾಟ್ ಆರ್ ಯು ಡೂಯಿಂಗ್ ಮ್ಯಾನ್? ವಾಟ್ ಆರ್ ಯು ಡೂಯಿಂಗ್? ಟೇಕ್ ಟೇಕ್ ಅರೆ ಬೇಕೂಫ್, ಏನ್ ಮಾಡ್ಲಿ ಸರ್? ಗೆಟ್ ಔಟ್ ಫ್ರಮ್ ಹಿಯರ್ ಮ್ಯಾನ್. ಎಸ್ ಸರ್. ಗೆಟ್ ಔಟ್. ಇಂಗ್ಲಿಷ್ ಗೊತ್ತಿಲ್ಲದೆ ನೋಡಿ ಎಷ್ಟು ಅವಮಾನ ಆಗ್ತಿದೆ ಅವನಿಗೆ. ಗೆಟ್ ಔಟ್ ಫ್ರಮ್ ಹಿಯರ್. ಎರಡೊಂದೆರಡು, ಎರಡೆರಡ್ಲೆ ನಾಲ್ಕು. ಸ್ಕೂಲ್ ಶುರು ಮಾಡಿ 1 ತಿಂಗಳಾಯ್ತು. ನಡ್ತಿರೋ ಕನ್ನಡ ಪರೀಕ್ಷೆಲಿ ನಮ್ ಜೀವ 50ಕ್ಕೆ 50 ತಗೊಂಡಿದ್ದಾನೆ. ಎಲ್ಲರೂ ಕ್ಲಾಪ್ ಮಾಡಿ. ಬಾ ಜೀವ. ವೆರಿ ಗುಡ್ ಜೀವ. ಕನ್ನಡದಲ್ಲಿ 50ಕ್ಕೆ 50 ತಗೊಳ್ಳೋದು ತುಂಬಾ ಕಷ್ಟ. ಅದಕ್ಕೆ ತುಂಬಾ ಶ್ರಮ ಪಡ್ಬೇಕು. ಕನ್ನಡದಲ್ಲಿ ನಿನ್ನಷ್ಟು ಬೆಸ್ಟ್ ಸ್ಟೂಡೆಂಟ್ ನಾನ್ ನೋಡೇ ಇಲ್ಲ. ಆಲ್ ದಿ ಬೆಸ್ಟ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಎಲ್ರು ಕೂತ್ಕೊಳ್ಳಿ. ಇಂಗ್ಲಿಷ್ ಎಕ್ಸಾಮ್ನಲ್ಲಿ ಯಾರ್ಯಾರು ಎಷ್ಟೆಷ್ಟು ಮಾರ್ಕ್ಸ್ ತೊಗೊಂಡಿದ್ರೆ ಅಂತ ಹೇಳೋಣ. ರಾಮ್ ಕುಮಾರ್ ಸರ್ 44 ಔಟ್ ಆಫ್ 50. ಎಲ್ರು ಕ್ಲಾಪ್ಸ್ ಹಾಕಿ. ಥ್ಯಾಂಕ್ ಯು ಸರ್. ಪಾಪ ಜೀವ. ಎಷ್ಟು ಮಾರ್ಕ್ಸ್ ಬಿದ್ದಿದೆ ಅಂತ ನಿನಗೆ ಹೇಳೋಣವಾ? 40 ಔಟ್ ಆಫ್ 50. 100ಗೆ ಎಷ್ಟು ಬಿದ್ದಿದೆ ಅಂತ ತಿಳ್ಕೊಂಡ್ವಾ? 28. ತಗೋ ಸರ್. ಕೈ ಹಿಡ್ಕೋ. ಏನೋ ಇಂಗ್ಲಿಷ್ ಬರಲ್ವೇನೋ ನಿನಗೆ? ಇಂಗ್ಲಿಷ್ ಓದಲ್ಲ ಕೆಟ್ಟೋರು ಅಂತ ಹೇಳ್ತೀಯಾ? ಕಲ್ತ್ಕೋತೇ ಇಲ್ವಾ ನೀನು ಇಂಗ್ಲಿಷ್ನ? ನಿಮ್ಮ ಅಪ್ಪ ನೋಡಿದ್ರೆ ಈ ಪೊಲೀಸು ನೀನು ಇಂಗ್ಲಿಷ್ ಬರಲ್ಲ ಅಂತೀಯಾ? ಬಡುವ ರಾಸ್ಕಲ್, ಇಡಿಯಟ್. ಜಯಸುಧಾ, ಈ ಪೇಪರ್ ಎಲ್ರಿಗೂ ಕೊಟ್ಬಿಡು. ಓಕೆ ಸರ್. ಇಂಥ ದೊಡ್ಡ ನನ್ನ ಮಗ ನನಗೆ ಸಿಗ್ಬೇಕಾ? ಮುರುಗನ್, ಸುರೇಶ್, ಚೆಲ್ವಂ 50ಕ್ಕೆ 14. ಏನೋ ಇಂಗ್ಲಿಷ್ ಟೆಸ್ಟಲ್ಲಿ ಇಷ್ಟು ಕಡಿಮೆ ಮಾರ್ಕ್ಸ್ ತಗೊಂಡಿದ್ಯಲ್ಲೋ. ಮಾ, ನನಗೆ ಇಂಗ್ಲೀಷೇ ಬರ್ತಾ ಇಲ್ಲ ಅಮ್ಮ. ಎಷ್ಟೇ ಓದಿದ್ರು ತಲೆಗೆ ಹೋಗ್ತಿಲ್ಲ ಅಮ್ಮ. ಅಮ್ಮ, ನನಗ ಇಂಗ್ಲೀಷೇ ಬೇಡ ಅಮ್ಮ. ಏ, ನೀನೇನು ಇಂಗ್ಲಿಷ್ ಬೇಡ ಬೇಡ ಅಂತ್ಯ. ನಿಮ್ಮಪ್ಪ ಇಂಗ್ಲಿಷ್ ಬೇಕು ಬೇಕು ಅಂತಾರೆ. ಇದೇನಾದ್ರೂ ನಿಮ್ಮಪ್ಪಂಗೆ ಗೊತ್ತಾದ್ರೆ ಅಷ್ಟೇ, ನಿನ್ನನ್ನು ಕೊಂದಾಕ್ಬಿಡ್ತಾರೆ. ನಿಮ್ಮಪ್ಪನ ಹೇಗೆ ಸಂಭಾಳಿಸೋದು ಅಂತ ಗೊತ್ತಾಗ್ತಾನೆ ಇಲ್ವೇ? ಟಂಟಡ. ಅಮ್ಮ, ಇದನ್ನ ಇಟ್ಕೊಂಡು ನಾನು ಕಟ್ಕೊಡಮ್ಮ. ಕಟ್ಟಾಕಿರೋದು ನೋಡಿದ್ರೇನೆ ಅಪ್ಪ ನನ್ನ ಹೊಡಿಯಕ್ ಬರಲ್ಲ. ಇಷ್ಟು ದಿನ ಈ ತರ ನಾಟಕ ಮಾಡ್ತಾ ಇದ್ರಾ? ನಿನಗೆ ಇಂಗ್ಲಿಷ್ ಬರುತ್ತೋ ಇಲ್ವೋ ಗೊತ್ತಿಲ್ಲ. ನಿಮ್ಮಪ್ಪನ ಯಾಮಾರ್ಸೋದು ಮಾತ್ರ ಚೆನ್ನಾಗಿ ಬೇಗ ಕಟ್ಟಮ್ಮ. ಕಟ್ತೀನಿ ಇರೋ. ಇರೋ, ಆ ಕಟ್ನ ನಾನ್ ಕಟ್ತೀನಿ. ಅಯ್ಯೋ ಅಪ್ಪ. ಮಾವ, ಇಷ್ಟೊತ್ತು ನಾವು ಮಾತಾಡಿದೆಲ್ಲ ಕೇಳಿಸ್ಕೊಂತಿದ್ರಾ? ಅದು ಅಯ್ಯೋ, 50ಕ್ಕೆ 14 ಮಗನೇ. ಏನಪ್ಪಾ ಈ ಸತಿ ಒದೆ ಬಿದ್ದಿದ್ ಜೋರಾಗಿತ್ತ? ಮಾತಾಡ್ಬೇಡ. ಹೊಡೆಯೋದನ್ನೆಲ್ಲ ನೋಡ್ಬಿಟ್ಟು ಜಾಸ್ತಿ ಒದೆ ಬಿತ್ತ ಅಂತ ಕೇಳ್ತೀಯ? ಏ, ಎಲ್ಲ ಹೋಗ್ತೀಯಾ? ಏನು ಮಾಡ್ತಿದ್ಯಾ? ಏ, ಯಾಕೋ ಏನು ಹೀಗ್ ಮಾಡ್ತಿದ್ಯಾ? ಯಾಕೋ ಹಿಂಗ್ ಮಾಡ್ತಿದ್ಯಾ ನೀನು? ಅಪ್ಪನ ಹತ್ರ ಏನು ಹೇಳ್ಬೇಡ. ಏನು ಅಂತ ಏನ್ ಮಾಡ್ದೆ ಈಗ? ಅಯ್ಯೋ, ಹೋಗಿ ಮಾವ, ನೀವು ಹೆಂಗ ಹೊಡಿಯೋದು ಅವ್ನಿಗೆ? ನೀವು ಅಯ್ಯೋ, ಹೆಂಗ್ ಅಳ್ತಿದ್ದಾನೆ ನೋಡಿ. ಎಲ್ಲ ನಿನ್ಗೆ ಉಗಿಬೇಕು ಕಣೆ. ಮಗನ್ಗೆ ಮುದ್ಬಡಿ ಎಲ್ಲ ಹಾಳು ಮಾಡಕ್ಕಿದೆ ಅವನ್ನ. ಇನ್ನೊಂದ್ಸತಿ ಇಂಗ್ಲಿಷ್ ಅವ್ನು ಫೇಲ್ ಆಗ್ಬೇಕು, ಅವಾಗಿರುತ್ತೆ ಕಣೆ ನಿನ್ಗೆ ಹಬ್ಬ. ಯಾವ್ದಕ್ಕೂ ನೀನು ಹುಷಾರಾಗಿರೋ. ಹೌದಾ? ಯಾವ್ದಕ್ಕೂ ನೀವು ಸ್ವಲ್ಪ ಜಾಗೃತಿಯಾಗಿರಿ. ಆಯ್ನ, ನಾನು ಹೇಳ್ದೆ ಅಲ್ವಾ ಮಾವ, ಜಾಗೃತಿಯಾಗಿರಿ ಅಂತ. ಸರ್, ಏನದು ಕೈಯಲ್ಲಿ ಬ್ಯಾಂಡೇಜು? ಸ್ಲಿಪ್ ಆಗಿ ಬಿದ್ದೆ ಸರ್. ಸ್ವಲ್ಪ ಹುಷಾರಾಗಿರ್ಬೇಕಲ್ವಾ? ಹೌದು, ಅವತ್ತು ಯಾಕೆ ಆ ರೀತಿ ನಡ್ಕೊಂಡೆ? ಆ ಆಫೀಸರ್ ಅಂತೂ ತುಂಬಾ ಸ್ಟ್ರಿಕ್ಟು. ಐಜಿ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ. ಒಬ್ಬ ಸಾಮಾನ್ಯ SI ಕೋಟ ಪರಮಾಳ್ ಇನ್ಸಲ್ಟ್ ಮಾಡಿದ್ರು ಅಂತ. ಯೂಸ್ಲೆಸ್ ವ್ಯಕ್ತಿ, ನಮ್ ಡಿವಿಷನ್ ಅಲ್ಲಿ ಬೇಡ ಅಂತ ಆ ರೀತಿ ಎಲ್ಲ ಹೇಳಿ ಹೋಗಿದ್ದಾರೆ. ಆ IG ಕೂಡ ಏನೇನು ಯೋಚನೆ ಮಾಡದೆ ನಿನ್ನ ಬೆಂಗಳೂರು ಟ್ರಾನ್ಸ್ಫರ್ ಮಾಡಿದ್ದಾರೆ. ಸರ್, ಅವ್ರು ಮಾತಾಡಿರೋ ಇಂಗ್ಲಿಷು ನನಗೆ ಅರ್ಥ ಆಗ್ಲಿಲ್ಲ. ನಾನು ಮಾತಾಡಿರೋ ಕನ್ನಡ ಅವ್ರಿಗೆ ಅರ್ಥ ಆಗ್ಲಿಲ್ಲ. ಇದಕ್ಕೆಲ್ಲ ಹೋಗಿ ಟ್ರಾನ್ಸ್ಫರ್ ಮಾಡ್ತಾರ ಸರ್? ಪೆರಮಾಳ್, ನಮ್ಮ ಸುಪೀರಿಯರ್ಗೆ ಯಾವ ಲ್ಯಾಂಗ್ವೇಜ್ ಬರುತ್ತೋ ಆ ಲ್ಯಾಂಗ್ವೇಜ್ ಅಲ್ಲಿ ನಾವು ಮಾತಾಡ್ಬೇಕು. ನಮಗ್ ಗೊತ್ತಿರೋ ಭಾಷೆಯಲ್ಲಿ ಮಾತಾಡೋದಲ್ಲ. ಸರ್,
ಕರ್ನಾಟಕದಲ್ಲಿ ಕನ್ನಡ ಮಾತಾಡೋದೇನೆ ತಪ್ಪ ಸರ್? ಕನ್ನಡ ಮಾತಾಡೋದು ತಪ್ಪಲ್ಲ ಪೆರ್ಮಾಳ್, ಕನ್ನಡ ಮಾತ್ರ ಮಾತಾಡ್ತೀಯಲ್ಲ ಅದು ತಪ್ಪು. ತಗೋ. ಸರ್ ಇಂಗ್ಲಿಷ್ ಸರ್. ಏ ನಿಧಾನಕ್ಕೆ ಬಾರೋಲೆ. ಸರ್ ಇನ್ಮೇಲೆ ನೀವೇ ಸರ್ ನೋಡ್ಕೊಂಡು ಬರಬೇಕು. ಏನು ಹೇಳ್ತಾ ಇದೀಯಾ? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿನಗೆ? ನಾನು ಇಂಗ್ಲಿಷ್ ಟೀಚರ್, ನನಗೇನು ಕೇಳ್ತೀಯಾ? ಏನ್ ದೊಡ್ಡ ಇಂಗ್ಲಿಷ್ ಟೀಚರು, ಇರೋ ಒಂದೇ ಒಂದು ಸ್ಕೂಲಲ್ಲಿ ಕೆಲಸ ಮಾಡ್ಕೊಂಡು ಇಷ್ಟೊಂದು ತಲೆ ತಿಂತೀರಾ? ಏಯ್ ಏನೋ ಸ್ಕೂಲ್ ಬಗ್ಗೆ ಕೇವಲ ಮಾತಾಡ್ತಿದ್ಯಾ? ಸ್ಕೂಲಿಂದ ನಿನ್ನ ಹೆಸರೇ ಕಿತ್ತಾಕ್ಬಿಡ್ತೀನಿ. ಸರ್ ನೀವೇನ್ ಸರ್ ಕಿತ್ತಾಕೋದು? ನಾನೇ ಬಿಟ್ಟೋಗ್ತಾ ಇದ್ದೀನಿ. ನಮ್ಮ ಅಪ್ಪಂಗೆ ಬೆಂಗಳೂರಲ್ಲಿ ಟ್ರಾನ್ಸ್ಫರ್ ಆಗಿದೆ, ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ನಿಮ್ಮ ಥರ ಇಂಗ್ಲೀಷ್ ಕಲ್ತ್ಕೊಂತ ಟಾರ್ಚರ್ ನನಗೆ ಅಲ್ಲಿ ಸಿಗಲ್ಲ ಅಂತ ನಮ್ಮಮ್ಮ ಹೇಳ್ತಾ ಇದ್ರು ಸರ್. ಇಂಗ್ಲೀಷ್ ನನಗೆ ಇಷ್ಟ ಆಗೋದಿಲ್ಲ, ಆದರೂ ನಿಮಗೋಸ್ಕರ ಒಂದೇ ಒಂದು ಮಾತು ಹೇಳ್ತೀನಿ. ಏನೋ? ಗುಡ್ ಬಾಯ್ ಬಾಯ್. ಬಾರೋ ಜೀವ, ಬಾ ಒಳಗಡೆ ಹೋಗೋಣ. ಹೋಗಿಯಪ್ಪ, ನಾನು ಸುತ್ತಾಡ್ಕೊಂಡು ಬರ್ತೀನಿ. ಹೌದಾ? ನೋಡ್ಕೊಂಡು ಬರ್ಲಿ ಹುಷಾರಾಗಿ ಬಿಡಿ ಮಾವ. ಎಷ್ಟು ದೊಡ್ಡ ಜಾಗ, ನಾವು ಇಲ್ಲೇನ ಇರ್ತೀವಿ? ಏನಿದು ಹಳ ಶಬ್ದ ಬರ್ತಿದೆ? ಯಾರು? ಯಾಕೆ ಅಳ್ತಾ ಇದೆಯಾ? ಇಲ್ಲ ಪರವಾಗಿಲ್ಲ, ಸುಮ್ಮನೆ ಹೇಳು, ಏನಾಯ್ತು? ಅವರು ಜ್ಯೂಸ್ ಕೇಳಿ ತುಂಬಾ ಟಾರ್ಚರ್ ಮಾಡ್ತಾರೆ. ಕೊಡಲ್ಲ ಅಂತ ಹೇಳಿದಕ್ಕೆ ತುಂಬಾ ಕಾಟ ಕೊಡ್ತಿದ್ದಾರೆ. ಇದೆಲ್ಲ ಗೊತ್ತಾದ್ರೆ ಅಮ್ಮ ಬೈತಾರೆ. ಯಾರದು? ಅವರೇ. ಬೇಡ, ಅವ್ರು ಸರಿ ಇಲ್ಲ. ಅವ್ರು ಸರಿ ಇಲ್ಲ ಅಂದರೆ ನಾನು ತುಂಬ ಕೆಟ್ಟವನು. ನಿಂತ್ಕೊಳ್ಳಿ ಬಾಸ್, ನೋಡೋದಕ್ಕೆ ದೊಡ್ಡ ಮನುಷ್ಯರ ಥರ ಕಾಣಿಸ್ತೀರಾ. ಹೋಗಿ ಹೋಗಿ ಚಿಕ್ಕ ಹುಡುಗಿ ಹತ್ರ ಬಿಟ್ಬಿಡಿ ಬಾಸ್. ಏ ಯಾರು ಇವನು ನಮ್ಮ ಏರಿಯಾಗೆ ಬಂದು ನಮಗೆ ಆವಾಜ್ ಹಾಕ್ತಿದ್ದಾನೆ? ಏಯ್ ನಿನ್ಗಿನ್ ವಯಸ್ಸಾಗಿದೆಯಾ? ಯಾರೋ ನೀನು? ನನ್ನ ಹೆಸರು ಜೀವ, ಈ ಫ್ಲ್ಯಾಟಿಗೆ ಹೊಸ್ದಾಗಿ ಬಂದಿದ್ದೀನಿ. ಹೊಸ್ದಾಗಿ ಬಂದಿದ್ರೆ ಮುಚ್ಕೊಂಡಿರ್ಬೇಕು. ನಾವ್ಯಾರಂತ ಗೊತ್ತಾ? ಈ ಫ್ಲ್ಯಾಟ್ಗೆನೆ ರೌಡಿ. ಏಯ್ ಏನೇ ಕಂಪ್ಲೇಂಟ್ ಮಾಡ್ತಾ ಇದೀಯಾ? ಕಂಪ್ಲೇಂಟ್ ಮಾಡಿದ್ರೆ ಎದುರು ಬಿಡ್ತೀವಾ? ಏಯ್ ಜ್ಯೂಸ್ ಕೊಡೆ. ಯಾಕೆ ಬಾಸ್, ನಿಮ್ಮ ಮನೇಲಿ ಕೊಡ್ಸಲ್ವಾ? ಅವ್ರು ಆಲ್ರೆಡಿ 6 ಜ್ಯೂಸ್ ಕೊಡಿಸ್ತಾರೆ. ಆ ಹುಡ್ಗಿನ್ ಬಿಟ್ಬಿಡಿ ಬಾಸ್, ನಾನು ಬೇಕಾದ್ರೆ ಕೊಡಿಸ್ತೀನಿ. ಓಹೋ, ನೀನ್ ಕೊಡ್ಸಿದ್ದನ್ನ ನಾನ್ ಕುಡಿಬೇಕಾ? ನನ್ಗೆ ದುಡ್ಡು ಕೊಟ್ಟು ಕುಡಿಯೋ ಅಭ್ಯಾಸನೇ ಇಲ್ಲ, ಕಿತ್ಕೊಂಡು ಕುಡ್ದೇನೆ ಅಭ್ಯಾಸ. ಹೋಗ ಸೈಡ್ಗೆ. ಹೇಯ್ ಜ್ಯೂಸ್ ಕೊಡೆ. ಹೇಯ್ ಜ್ಯೂಸ್ ಕೊಡೆ. ಏಯ್ ಹೀಗೆಲ್ಲ ಮಾಡಿದ್ರೆ ನಿನ್ ತಂಗಿ ಹತ್ರ ಹೇಳ್ಬಿಡ್ತೀನಿ. ನನ್ನ ತಂಗಿಗೆ ಹೇಳಿದ್ರೆ ಹೆದರ್ಕೊಂಡ್ಬಿಡ್ತೀನಾ? ನನ್ನ ತಂಗಿ ಹತ್ರನೇ ಜ್ಯೂಸ್ ಕಿತ್ಕೊಂಡು ಕುಡಿತಾ ಇರ್ತೀನಿ. ಹೇಯ್ ಜ್ಯೂಸ್ ಕೊಡೆ. ಏನೇ ನೋಡ್ತಾ ಇದ್ಯಾ? ನಿನ್ಗೆ ಕಣ ಹೇಳ್ತಾ ಇರೋದು. ಸುಮ್ಮನೆ ಜ್ಯೂಸು. ಏನಿದು ಮೆತ್ಮೆತ್ಕೈತಲ್ಲ? ಇವನಾ? ಬಬ್ಬಲ್ ಗಮ್ಮ. ಏ ಏನ ಇವನು ನಮ್ಗೆ ಬಂದು ನಮ್ಗೆ ಚಮಕ್ ಕೊಡ್ತಾ ಇದ್ದಾನೆ? ಯಾರು ಇವನು? ಏನು ಮಾಡೋದ್ ಬೇಡ, ಮೊದಲು ತಲೆಯಲ್ಲಿರೋಂಥ ಬಬಲ್ ಗಮ್ ತೆಗಿಯೋಣ. ಒಂದು ಜ್ಯೂಸ್ಗೆ ಆಸೆ ಪಟ್ಟು ಹಿಂಗೆಲ್ಲ ಮಾಡ್ಕೊಂಡ್ಬಿಟ್ಟಲ್ಲ ನೀನು. ಲೋ, ಅವನ್ನ ನಾನು ಬಿಡೋದಿಲ್ಲ ಕಣ. ತುಂಬಾ ಥ್ಯಾಂಕ್ಸ್. ಇಲ್ಲ ಪರವಾಗಿಲ್ಲ. ಓ ಸಾರಿ, ನನ್ನ ಹೆಸರು ವಿಭೀಷಾ. ಜೀವ. ಬಾ, ನನ್ನ ಫ್ರೆಂಡ್ಸ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಹಾಯ್ ಹಾಯ್. ಹೇ ತಮಿಳ್ ಚೆಲ್ವಿ, ಇವನು ಜೀವ, ನಮ್ ಫ್ಲಾಟ್ಗೆ ಹೊಸದಾಗಿ ಬಂದಿದ್ದಾನೆ. ನನ್ನ ಹೆಸರು ತಮಿಳ್ ಚೆಲ್ವಿ. ನನ್ನ ಹೆಸರು ಜೀವ. ಹಾಯ್. ಹೇಯ್ ಬಿಡಿ ಕೈನ. ಹೇಯ್ ನೀನು ಕಾಲ್ ಕರ್ಕೊಂಡು ಜಗಳ ಬರ್ತಾನೆ ಇದೆಯಾ? ಇವಳು ಯಾರು ಗೊತ್ತಾ? ನನ್ನ ತಂಗಿ ಕಣೋ. ಇನ್ನೊಂದು ಸತಿ ಅವಳ ಜೊತೆ ಮಾತಾಡ್ದ ನೋಡಿದ್ರೆ ಅಷ್ಟೇ ಕಣೋ ನಿನ್ನ. ಬರಮ್ಮ. ಏ ಅಯ್ಯಯ್ಯೋ, ಇವಳು ಕೈ ಹಿಡ್ಕೊಂಬಿಟ್ನಲ್ಲಪ್ಪ. ಸಾರಿ. ಅಶ್ಶೋ. ಬಾ ಹೋಗೋಣ. ಅಣ್ಣ ಹೇಳಿದ್ರೆ ಕೇಳಬೇಕು. ಬಾ. ನೀನೇನು ತಪ್ಪು ತಿಳ್ಕೊಬೇಡ, ಅವ್ನ್ ಯಾವಾಗ್ಲೂ ಹೀಗೆ. ಅವ್ನ್ ನಮ್ ಕ್ಲಾಸಲ್ಲಿ ಕೂಡ ಹಾಗೆ ನಡ್ಕೋತಾನೆ. ಏನು, ಅವ್ನು ನಿನ್ನ ಕ್ಲಾಸಾ? ಹೌದು, ಅವ್ನ್ ಆಕ್ಚುಲಿ 10th ಇರ್ಬೇಕಿತ್ತು. 2 ವರ್ಷ ಫೇಲ್ ಆಗಿ ಅವ್ನ್ ತಂಗಿ ಜೊತೆನೆ ಓದ್ತಿದ್ದಾನೆ. ನೀನು ಅವನ ಜೊತೆ ಏನು ಬೆಳೆಸ್ಕೋಬೇಡ. ನನ್ನ ಹೇಗೆ ನೋಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು.
ಯಾವೂರು ನೀನು? ಊರ ಹೆಸರು ಹೇಳು. ಸಾಲಿಗ್ರಾಮ. ಏನು ಗ್ರಾಮ ಏನೋ ನೀನು ಹಳ್ಳಿಯವನೇನೋ? ಅಯ್ಯೋ, ಸಾಲಿಗ್ರಾಮ ಅನ್ನೋದು ಒಂದ್ ಬರೀ ಗ್ರಾಮ ಅಲ್ಲ ರೀ. ಮೆಡ್ರಾಸ್ ಅಲ್ಲಿ ಕೆ ನಗರ, ಅಣ್ಣಾನಗರ ಅನ್ನೋ ತರ ಅದು ಒಂದ್ ಏರಿಯಾ. ಮೆಡ್ರಾಸ? ಇವಾಗ ಚೆನ್ನೈ ಅಂತ ಹೆಸರು ಬದಲಾಯಿಸಿದ್ರ? ಹೌದು. ಏಯ್, ಯಾರದು? ನಿಮ್ ಮಾವ ಕಣೆ. ಮಾವನಾ? ಮಾವ ನಂಗೋಸ್ಕರ ಏನೋ ತಂದಿದ್ದೀರಲ್ಲ? ಜೀವಂಗೆ ಸ್ಕೂಲ್ ಬ್ಯಾಗು, ಸ್ಕೂಲ್ ಯೂನಿಫಾರ್ಮು, ಹೆವಿ ರೆಕಮೆಂಡೇಶನ್ ಸ್ಕೂಲ್ಗೆ ಸೇರಿಸ್ತಾ ಇದ್ದೀನಿ. ನಾಳೆಯಿಂದ ಸ್ಕೂಲ್ಗೆ ಹೋಗ್ಬೇಕು, ಗೊತ್ತಾಯ್ತಾ? ಇವಾಗ್ಲೇ ಮಾಮ ಮನೇಲಿ ಕರೆಕ್ಟ್ ಆಗಿ ಡ್ಯೂಟಿ ಮಾಡ್ತಿರೋದು. ಹೌದು, ಸ್ಕೂಲ್ ಹೆಸರೇನು? ವಲ್ಲೂರು ವಿದ್ಯಾಶ್ರಮ ಮಾಮ. ವಲ್ಲೂರು ವಿದ್ಯಾಶ್ರಮನ ಹೆಸರು ಕೇಳ್ದ್ಯಾ ಜೀವ? ವಳ್ಳುವರ್ ವಿದ್ಯಾಶ್ರಮ ಅಂತೆ. ಇವಾಗ ನಿಂಗ್ ಸಂತೋಷ ತಾನೇ? ನೀನ್ ಆಸೆ ಪಟ್ಟಂಗೆ ನಿಮ್ಮಪ್ಪ ನೀನ್ ಇಷ್ಟಪಟ್ಟಿರೋ ಊರಲ್ಲೇ ಸ್ಕೂಲ್ ಸೇರಿಸಿದ್ದಾರೆ. ತುಂಬಾ ಸಂತೋಷ ಆಗ್ತಿದೆ. ಸರಿ ಸರಿ, ನಾಳೆ ಬೆಳಿಗ್ಗೆ ಸ್ಕೂಲ್ಗೆ ಹೋಗ್ಬೇಕು. ನಡಿ, ನೀನ್ ಇವಾಗ ಮಲ್ಗು. ಜೀವ, ಒಂದ್ ನಿಮಿಷ. ವಳ್ಳುವರ್ ಅಂತ ಹೆಸರಿಟ್ಟಿರೋದ್ರಿಂದ ನಾಳೆ ಹೋದ್ರೆ ನೀತಿ ಸೂತ್ರಗಳನ್ನ ಕೇಳ್ತಾರೆ. ನಿನ್ಗೆ ಎಲ್ಲಾ ನೀತಿ ಸೂತ್ರನೂ ಗೊತ್ತು ಅಂತ ನಂಗೆ ಗೊತ್ತು. ಆದ್ರೂನು ಮತ್ತೆ ಒಂದ್ಸಲ ಎಲ್ಲಾ ನೋಡ್ಕೊಂಡು ನೆನಪು ಮಾಡ್ಕೊ. ಸರಿನಾ? ಬರೀ 5, 10 ಅಲ್ಲ, ನೋಡ್ತಾ ಇರು ನನ್ನ ನೆನಪಿನ ಶಕ್ತಿ ಬಗ್ಗೆ ನಿನ್ಗೆ ಗೊತ್ತಾಗುತ್ತೆ. ಸ್ಕೂಲ್ ಎಷ್ಟು ದೊಡ್ಡದಾಗಿದೆ ಪಾ. Hey boy, get in fast. Go fast. Assembly is going to start soon. ಏನು ಸೆಕ್ಯೂರಿಟಿ ಎಲ್ಲ ಇಂಗ್ಲಿಷಲ್ಲಿ ಮಾತಾಡ್ತಿದ್ದಾರೆ? Why are you still standing here? Get in fast. Hurry up. ಅಮ್ಮ ನೋಡಿದ್ರೆ ತಮಿಳ್ ಸ್ಕೂಲ್ ಅಂತ ಹೇಳ್ತಾ ಇದ್ರು. ತಪ್ಪು ಸ್ಕೂಲಿಗೆ ಬಂದ ಹೇಗೆ? ಹೇ, ಡಿಡ್ ಯು ಫಿನಿಶ್ ಯುವರ್ ಹಾಲಿಡೇ ಅಸೈನ್ಮೆಂಟ್? ಏನಿದು ತಮಿಳ್ ಸೆಲ್ವಿ ಅಂತ ಹೆಸರಿಟ್ಕೊಂಡು ಇಂಗ್ಲಿಷಲ್ಲಿ ಮಾತಾಡ್ತಿದ್ದಾಳೆ? ಡಿಡ್ ಯು ಕಂಪ್ಲೀಟ್ ಯುವರ್ ಮ್ಯಾಥ್ಸ್ ಹೋಮ್ವರ್ಕ್? ಎಸ್, ಐ ಕಂಪ್ಲೀಟೆಡ್. ಏನಿದು ಈ ಹುಡುಗಿ ಕೂಡ ಇಂಗ್ಲಿಷಲ್ಲೇ ಮಾತಾಡ್ತಿದ್ದಾಳೆ? ಹೇ, ಯು ವಾಚ್ ಮಿರ್ಸಲ್ ಮೂವಿ? ಎಲ್ಲರೂ ಇಂಗ್ಲಿಷಲ್ಲೇ ಮಾತಾಡ್ತಿದ್ದಾರೆ. Today your class at what time, madam? Why are you absent yesterday? What happened? Hey Shiva, come to principal room with your parents, okay? Yeah, it's there. What can we play, Dee? ನೋಡ. Yeah, let's play. Yes. Roti chutney. Yeah, sure, yeah. Okay, we'll do, yeah. Yeah, no, Dee. No, yeah. You have any doubt? No, I don't have. Yes. I welcome you all to the beautiful Waldorf Academic. After the announcement of last year's result, our school stands as a sky topper in this city. ಅವರಷ್ಟಕ್ಕೂ ಏನು ಹೇಳಿದ್ರು ಎಲ್ಲರೂ ಚಪ್ಪಾಳೆ ಹೊಡಿತಿದ್ದಾರೆ. I hope I can balance the height with my body weight. But not because of my head weight. Now it's time for the prayer. Please.
Dear God, Dear God, today do I pray? today do I pray. Make me good, Make me good. in work and play. In work and play. Give me, dear God, Give me, dear God, that I may be good. that I may be good. Bless me, Lord. Bless me, Lord. ಹೇ ಕಾರ್ತಿಕ್, ಏನ್ ಮಾಡ್ತಿದ್ಯಾ? ನಿನಗೆ ಈ ಸ್ಯಾರಿ ಸೆಟ್ ಆಗ್ತಿಲ್ಲ. ಸೆಟ್ ಆಗ್ಲಿಲ್ವಾ? ಹಾ, ನನ್ನ ಈ ಗಿಫ್ಟ್ ನಿನ್ಗೊಂದು ಹೊಸ ಸ್ಯಾರಿ. ಇಷ್ಟ ಆಯ್ತಾ? ಇಷ್ಟ ಆಯ್ತು. ಹೋಗಿ ಬದಲಾಯಿಸ್ಬಿಟ್ ಬಾ. ಈಗ್ಲೇನಾ? ಹಾ. ಬೇಡ, ಯಾವತ್ತಾದ್ರೂ ಒಂದಿನ ನಿನ್ಗೋಸ್ಕರ ಹಾಕೋತೀನಿ. ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ತಾನೆ? ಕರೆಸ್ಪಾಂಡೆಂಟ್ ಮಗನಾಗಿದ್ರು ನಾನು ಒನ್ ಆಫ್ ದ ಟೀಚರೇ. ಡೆಫಿನೆಟ್ಲಿ ನೀನು ನಂಬಬಹುದು. ಹಾಗಲ್ಲ, ಮದ್ವೆ ಆದ್ಮೇಲೆ. ಹಲೋ, ಕೂಲ್. ನಾನು ಸ್ಯಾರಿ ತಾನೇ ಹಾಕೊಂಡ್ ಬಂದಿದ್ದು. ಇಲ್ಲ, ಅದು ಬಂದು. ನೀ ನನ್ನ ಸಿನ್ಸಿಯರಾಗಿ ಲವ್ ಮಾಡ್ತಿಲ್ಲ ತಾನೆ? ಸರಿ, ನಿನ್ನಿಷ್ಟ. ನಿನಗೇನ್ ಅನ್ಸುತ್ತೋ ಅದನ್ನೇ ಮಾಡು. ಏ ಕಾರ್ತಿಕ್, ನಾಳೆ ಸ್ಕೂಲಿಗೆ ಬರುವಾಗ ಉಟ್ಕೊಂಡು ಬರ್ತೀನಿ, ಪ್ರಾಮಿಸ್. ಆರ್ ಯು ಹ್ಯಾಪಿ ನೌ? ನಮಸ್ಕಾರ ಸರ್. Sit down. You're the new one who joined here, right? ಸರ್, Can you introduce yourself to me? Excuse me, what's your name? What is your name? ಸರ್ ನನ್ನ ಹೆಸರು ಜೀವ. ನಿನ್ ಹೆಸರು ಜೀವ ಅಂತ ಕನ್ನಡದಲ್ಲಿ ಹೇಳ್ತಿದ್ಯಾ? ಇದು ಯಾವ ಸ್ಕೂಲ್ ಅಂತ ಗೊತ್ತಾ ನಿನಗೆ? CBSE ಸ್ಕೂಲ್. ಇಲ್ಲಿ ಯಾವುದೇ ಕಾರಣಕ್ಕೂ ಕನ್ನಡದಲ್ಲಿ ಮಾತಾಡಬಾರ್ದು. ನೀನ್ ಕನ್ನಡನ ಗೇಟಿಂದ ಆಚೆ ಹಾಕ್ಬಿಟ್ಟು ಬರ್ಬೇಕು. ನಿನಗೆ ಅರ್ಥ ಆಗ್ಲಿ ಅಂತ ನಾನು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ. ಅರ್ಥ ಆಯ್ತಾ? ಇನ್ನೊಂದು ಸಲ ಕನ್ನಡದಲ್ಲಿ ಮಾತಾಡಿದ್ರೆ ಫೈನ್. ಇಂಗ್ಲೀಷಲ್ಲಿ ಮಾತಾಡಿಲ್ಲ ಅಂದ್ರೆ ಫೈನ್. ಗೆಟ್ ಅಪ್. ಸರ್, ಕನ್ನಡದಲ್ಲಿ ಮಾತಾಡೋರು ಫ್ರಂಟಲ್ಲಿ ಕೂತ್ಕೋಬಾರ್ದು, ಸರಿನಾ? ಹೋಗು, ನೀವೆಲ್ಲ ಲಾಸ್ಟ್ ಬೆಂಚಲ್ಲಿ ಕೂತ್ಕೋಬೇಕು. ಹೋಗೋ. Princess September, like each one of her numerous source of the pet to the sisters who advised her to put it in the cage. The king and queen of Siam had many daughters. The queen said that it confused her to remember so many names. This is the beautiful chapter that we're learning today. ಇಂಗ್ಲೀಷ್ ಎಲ್ಲ ಮುಗೀತು, ಇನ್ನೆಲ್ಲ ಕನ್ನಡನೇ. ಅಪ್ಪಡ. ಗುಡ್ ಮಾರ್ನಿಂಗ್ ಮ್ಯಾಮ್. Good morning, children. Today we are going to study about human evolution. Human evolution is the lengthy process of change. ಏನಿದು? ವಿಜ್ಞಾನ ವಿಷಯನೆಲ್ಲ ಇಂಗ್ಲೀಷಲ್ಲಿ ತಗೋತಿದ್ದಾರೆ. ಅಯ್ಯೋಯ್ಯೋ. Early ape-like and see over millions of years. Today we are going to start this chapter of trigonometry. And in the class today we are deal with the ಗಣಿತ ಕೂಡ ಇಂಗ್ಲೀಷಲ್ಲಿ ತಗೋತಿದ್ದಾರೆ. which is one of the important chapter in this year. From trigonometry you will get 510 marks and 215 marks. So you have to concentrate well in this class. This class also, I want to continue the same chapter. This will be important chapter. ಸಮಾಜ ವಿಜ್ಞಾನ ಕೂಡ Is also known as First World War, the Great War, or the wars to end the war of the global war. नमस्ते। तो बच्चों, जैसे लास्ट क्लास में पढ़ा था हमने गांधी जी के बारे में, अफ्रीका में जाने के बाद उनकी कहानी पढ़ेंगे। सिर्फ हमें दक्षिण अफ्रीका से कंपनी में कानून के खिलाफ लड़ते हुए मिले हैं।
ಏನಿದು ಇಂಗ್ಲಿಷ್ ಬೇರೆ ತರ ಇದೆ. ಅದ್ ಇಂಗ್ಲಿಷ್ ಅಲ್ಲ, ಹಿಂದಿ. ಮತ್ತೆ ಕನ್ನಡ ಸಾಂಗು? ಕನ್ನಡ ಸಾಂಗ್ ಎಲ್ಲ ಇಲ್ಲಿಲ್ಲ. ಏನು ಕರ್ನಾಟಕದಲ್ಲಿ ಕನ್ನಡ ಪಾಠನೇ ಹೇಳ್ಕೊಡಲ್ವಾ? ಕನ್ನಡ ಪಾಠನೇ ಹೇಳ್ಕೊಡಲ್ವಾ? ಕನ್ನಡ ಪಾಠನೇ ಹೇಳ್ಕೊಡಲ್ವಾ? ಬಿಡಿಯರು ಊರ ಬಿಟ್ಟು ಹೋಗಿ ತುಂಬ ದಿನಗಳಾಯ್ತು. ಆಹ, ಇಂಥ ಕೆಟ್ಟ ಭಾಷೆ ಕೇಳಿ ಕಿವಿಗಳೆರಡು ಹಾಳಾಯ್ತು. ಬಿಡಿಯರ ಇಂಗ್ಲಿಷನ್ನು ಮೂಟೆ ಕಟ್ಟಿ ಬಿಸಾಕು. ದೀಪಾವಳಿಯಂತೆ ಅದನ್ನು ಬೆಂಕಿ ಹಚ್ಚಿ ಊಡಾಯಿಸು. ಅವನು ಓಡಿ ಬಂದು ಕಿವಿಯಲ್ಲೂದಿದ ಇಂಗ್ಲಿಷನ್ನು ಒತ್ತಿ ಒತ್ತಿ. ತಾಯಿಯಂತೆ ನಮ್ಮ ಕನ್ನಡ ಸಾಕಪ್ಪ, ಇಂಗ್ಲಿಷು ಶಬ್ದ ಕೆಟ್ಟ ಶಂಕನಾದ ಕೇಳಿದಂತೆ. ಲೆಸನನ್ನು ಓದಲು ಕಷ್ಟವು ತಾನೆ, ಕುಸಲಲ್ಲಿ ಮಲಗಲು ಆಸೆಯು ತಾನೆ. ಬುಕ್ಸಿಂದಾನೆ ಗೊತ್ತಾಗ್ತಾನೆ ನಡುಗುತ್ತೀವಿ, ಗೊತ್ತಾಗದೆ ಸಿಲುಕುತ್ತೀವಿ. ಹಾಳಾಯ್ತು ಹಾಳಾಯ್ತಲ್ಲೋ. ಲೆಸನನ್ನು ಓದಲು ಕಷ್ಟವು ತಾನೆ, ಕುಸಲಲ್ಲಿ ಮಲಗಲು ಆಸೆಯು ತಾನೆ. ಬುಕ್ಸಿಂದ ಗೊತ್ತಾಗ್ತಾನೆ ನಡುಗುತ್ತೀವಿ, ಗೊತ್ತಾಗದೆ ಸಿಲುಕುತ್ತೀವಿ. ಹಾಳಾಯ್ತು ಯಾರ್ ವಾಯ್ಸ್ ಕೇಳಿದ್ರು ಟೀಚರ್ ಮಾತೇ ಕೇಳುವುದು. ಆನ್ಸರ್ ಹುಡುಕಲು ತಲೆಯು ತಿರುಗಿ ತಲೆ ಕೆಟ್ಟು ಹೋಗುವುದು. ಹಿರಿಯರು ಊರ ಬಿಟ್ಟು ಹೋಗಿ ತುಂಬ ದಿನಗಳಾಯ್ತು. ಆಹ, ಇಂಥ ಕೆಟ್ಟ ಭಾಷೆ ಕೇಳಿ ಕಿವಿಗಳೆರಡು ಹಾಳಾಯ್ತು. ಹಿಯೇ ವ್ಯಾಪಾರಿಗಳ ಅಂಗಡಿಯಂತೆ ಶಾಲೆ ಒಂದು, ವ್ಯಾಪಾರದಂತೆ ವ್ಯಾಪಾರವೋ. ಮಕ್ಕಳು ನಾವು ಹಿಸ್ಕೂರಪ್ಪ, ಹಣದ ಹಾಗೆ ಹಾಳಾಗ್ತೀವಿ ಸ್ಕೂಲಿಂದಾನೇ. ವ್ಯಾಪಾರಿಗಳ ಅಂಗಡಿಯಂತೆ ಶಾಲೆ ಒಂದು, ವ್ಯಾಪಾರದಂತೆ ವ್ಯಾಪಾರ. ಮಕ್ಕಳು ನಾವು ಹಿಸ್ಕೂರಪ್ಪ, ಹಣದ ಹಾಗೆ ಹಾಳಾಗ್ತೀವಿ ಸ್ಕೂಲಿಂದ. ಆಟ ಹೇಳುವುದು, ಬ್ಯಾಗನ್ನು ಹೇಳುವುದು. ಪೇರೆಂಟ್ಸ್ ಡ್ಯೂಟಿಯು ಬೆಲ್ಲು ಹೊಡೆಯಲು ಖುಷಿಯು ನಮಗದು. ಬಿಳಿಯರು ಊರ ಬಿಟ್ಟು ಹೋಗಿ ತುಂಬ ದಿನಗಳಾಯ್ತು. ಇಂಥ ಕೆಟ್ಟ ಭಾಷೆ ಕೇಳಿ ಕಿವಿಗಳೆರಡು ಹಾಳಾಯ್ತು. ಬರ್ತಿದ ನೋಡು ಕನ್ನಡದ ಕಂದ. ಅವನು ದಿನ ಹೊಡ್ಸ್ಕೊಳಕಂತಾನೆ ಕಣ ಸ್ಕೂಲಿಗೆ ಬರೋದು. ಆತರ ಎಲ್ಲ ಹೇಳ್ಬೇಡ ಕಣ. ಅವನು ಸ್ಕೂಲಿಗೆ ಬರೋದೆ ಡೈಲಿ ವದೆ ತಿನ್ನೋದಕ್ಕೆ ಕಣ. ಅವನಿಗೆ ಇಂಗ್ಲಿಷ್ ಬರಲ್ಲ, ಸುಮ್ಮನಿರೋ ನೀನು. ಅವ್ನು ನಮ್ಮ ಸ್ಕೂಲ್ಗೆ ಬಂದಿದ್ದಾನೆ ಕಣ ಸುತ್ತಿ ಬೆಳೆಸಿ. ಇವನು ಸುಮ್ಮನೆ ಹಳ್ಳಿಲೇ ಓದ್ಬೇಕಾಗಿತ್ತು ಕಣ. ಯಾಕೋ ಬಂದ್ಬಿಟ್ಟು ನಮ್ಮ ಜೊತೆ ಓದ್ಬೇಕು ಅಂತ ಆಸೆ ಪಡ್ತಾ ಇದ್ದಾನೆ ಇವನು. ನಿಮ್ಮಣ್ಣ ಓವರ್ ಆಗಿ ಟೀಸ್ ಮಾಡ್ತಾನೆ ಕಣೆ. ಅವನಿಗೆ ಸ್ವಲ್ಪ ಸುಮ್ಮನೆ ಇರಕ್ಕೆ ಹೇಳು. ಅಯ್ಯೋ ಇಲ್ಲ ಕಣೆ, ಅವ್ನ್ ಯಾರ ಮಾತನ್ನು ಕೇಳೋದೇ ಇಲ್ಲ. ಮನೇಲೂ ನನ್ನ ಟೀಸ್ ಮಾಡ್ತಾನೆ ಇರ್ತಾನೆ. ಅವ್ನಿಗೆ ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳಿದ್ರೆ ಹೇಳಕ್ ಬರ್ತಾ ಇಲ್ಲ ಕಣ. ಅವ್ನು ಇಂಗ್ಲಿಷೇ ಬರಲ್ಲ ಕಣ. ಅವನು ಮೊದಲು ಸ್ಕೂಲ್ ಬಿಟ್ಟು ಹೋಗೋದೇ ಒಳ್ಳೇದು ಕಣ. ಬಾಯ್ ರಾಜ, ಬಾಯ್. ಬಾಯ್. ಒಂದಿನ ನಾನೊಂದು ಪ್ಲಾನ್ ಮಾಡ್ತಾ ಇದ್ದೀನಿ. ಏನ್ರಿ ಒಂದೇ ಕಾಮಿಡಿ.
ಮಾವ ಜೀವ ಬಂದ್ಬಿಟ್ಟ. ಏನೋ ಜೀವ ಇವತ್ತಾದ್ರೂ ಲಂಚ್ ಬಾಕ್ಸ್ ಮುಗಿಸಿದ್ಯಾ? ಯಾವಾಗ ನೋಡಿದ್ರು ಹಾಗೆ ಬಿಟ್ಟು ಬಂದಿರ್ತಾನ್ರಿ. ತಿಂದಿದ್ದಾನೆ ಬಿಡು. ಆ ಅಪ್ಪ ಏನ್ ಜೀವ ಒಂಥರ ಇದ್ಯಾ? ಅಮ್ಮ ಅದು ಬಂದು ಏನಪ್ಪ? ಅದು ಕನ್ನಡ ಸ್ಕೂಲೇ ಅಲ್ಲ ಅಮ್ಮ, ಇಂಗ್ಲಿಷ್ ಸ್ಕೂಲು. ಅಲ್ಲಿ ಹೇಳ್ಕೊಡ್ತಿರೋದು ಏನು ಅರ್ಥನೇ ಆಗ್ತಿಲ್ಲ ಜೀವ? ಅಮ್ಮ. ಹೌದಮ್ಮ, ನಾಳೆಯಿಂದ ನಾನು ಆ ಸ್ಕೂಲಿಗೆ ಹೋಗಲ್ಲ ಅಮ್ಮ. ಏನೋ ಜೀವ ಏನೇನೋ ಹೇಳ್ತಿದ್ಯಾ? ಸ್ಕೂಲಿಗೆ ಸೇರ್ಕೊಂಡ್ 1 ವಾರನೇ ಆಯ್ತು. ಏನಪ್ಪ ಸ್ಕೂಲಲ್ಲಿ ಏನಾದ್ರೂ ಪ್ರಾಬ್ಲಮ್? ಟೀಚರ್ ಏನಾದ್ರೂ ಹೇಳಿದ್ರ? ತೊಂದ್ರೆ ಎಲ್ಲ ಏನು ಇಲ್ಲಮ್ಮ. ನಮ್ಮೂರ್ ಸ್ಕೂಲಲ್ಲಿ ಇಂಗ್ಲಿಷ್ ಒಂದೇ ಪಾಠ ಇರೋದು, ಅದೇ ನನಗೆ ಬರ್ತಿರ್ಲಿಲ್ಲ, ಅದ್ರಲ್ಲೇ ಫೇಲ್ ಆಗ್ತಿದ್ದೆ. ಇಲ್ಲಿ ಎಲ್ಲಾ ಪಾಠನೂ ಇಂಗ್ಲಿಷಲ್ಲೇ ಇದೆ. ನಾನ್ ಹೇಗಮ್ಮ ಪಾಸ್ ಆಗ್ತೀನಿ? ನಾನು ಖಂಡಿತ ಫೇಲ್ ಆಗ್ಬಿಡ್ತೀನಮ್ಮ. ನನಗ ಈ ಶಬ್ದ ಕೇಳಿದ್ರೇನೆ ತಲೆ ಎಲ್ಲ ಒಂಥರ ಸುತ್ತದಂಗ ಆಗುತ್ತಮ್ಮ. ತಲೆ ಒಳಗಡೆ ಶಂಕ ಉದ್ದಂಗಿರುತ್ತೆ. ಮಾವ ನೀವು ಬೇಕಿದ್ರೆ ನನ್ನ ಎಲ್ಲಾದ್ರೂ ಗೌರ್ಮೆಂಟ್ ಸ್ಕೂಲಲ್ಲಿ ಸೇರಿಸ್ಬಿಡ್ತೀರಾ? अय्यो ट्यूशन मौसम का ಓ ಸಂತ, मैंने सोचा है मैंने सोचा उस दिन उस दिन शाम ಅಪ್ಪ ಯಾಕಪ್ಪ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? राइस बी ರೈಸ್ ಬಿ. ಮಗನೇ, ಸ್ಕೂಲಲ್ಲಿ ನನ್ಗೆ ಹೇಳ್ತಾ ಇರೋದೇನು ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದಲ್ಲ, ತುಂಬಾನೇ ಚಿಂತೆ ಬೇರೆ ಮಾಡ್ತಾ ಇದ್ದಲ್ಲಪ್ಪ ನೀನು. ಅವ್ರು ಹೇಳ್ಕೊಟ್ಟಿದ್ದ ಎಲ್ಲಾನು ನಿನಗೆ ಮತ್ತೆ ಇಲ್ಲಿ ರಿಪೀಟ್ ಮಾಡಿ ನಿನಗೆ ಎಲ್ಲಾನು ಪೂರ್ತಿಯಾಗಿ ಹೇಳ್ಕೊಡ್ತಾರಪ್ಪ. ಅದಕ್ಕೆ ನೀನು ಈ ಟ್ಯೂಷನ್ಗೆ ಸೇರ್ಸೋಣ ಅಂತ ಕರ್ಕೊಂಡ್ ಬಂದಪ್ಪ. ಅಪ್ಪ ನಾನು ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳ್ತಿದ್ದೀನಿ, ನೀನ್ ನೋಡಿದ್ರೆ ನನ್ನ ಟ್ಯೂಷನ್ ಕರ್ಕೊಂಡ್ ಬಂದಿದ್ಯಲ್ಲಪ್ಪ. ಜೀವ, ಭಯ ಪಡ್ಬೇಡಪ್ಪ. ಮೊದ್ಲಿಗೆ ಎಲ್ಲಾನು ಕಷ್ಟನೇ ಇರುತ್ತೆ. ಕಲ್ತ್ಕೋ, ಚೆನ್ನಾಗಿ ಕಲ್ತ್ಕೋ, ಆಮೇಲೆ ಎಲ್ಲ ಈಸಿ ಆಗ್ಬಿಡುತ್ತಪ್ಪ. ಮೇಡಮ್. और मैं ನಮಸ್ಕಾರ ಮೇಡಮ್. ನನ್ನ ಮಗ ಜೀವ ಇಲ್ಲಿ CBSE ಸ್ಕೂಲ್ಗೆ ಸೇರಿಸಿದ್ದೀನಿ. ಊರಲ್ಲಿ ಪೂರ್ತಿ ಕನ್ನಡ ಮೀಡಿಯಮಲ್ಲೇ ಓದಿದ್ದ, ಆದರೆ ಇಲ್ಲಿ ಎಲ್ಲರೂ ಇಂಗ್ಲೀಷ್ನಲ್ಲೇ ಪಾಠ ಮಾಡ್ತಾ ಇದ್ದಾರೆ. ತುಂಬ ಕಷ್ಟಪಡ್ತಾ ಇದ್ದಾನೆ ಮೇಡಮ್. ನೀವೇನು ಯೋಚನೆ ಮಾಡಬೇಡಿ ಸರ್, ಚೆನ್ನಾಗಿ ಇಂಗ್ಲಿಷ್ ಕಲ್ಸೋಣಂತೆ. ಯು ಕ್ಯಾರಿ ಆನ್, ನೀವು ಹೋಗಿ. ತುಂಬ ಧನ್ಯವಾದ. ಬೇಡಪ್ಪ ಪ್ಲೀಸ್ ಅಪ್ಪ, ಬೇಡಪ್ಪ, ಮನೆಗೆ ಹೋಗ್ತಾನ ಬಾರಪ್ಪ. ಭಯ ಪಡ್ಬೇಡ ಕಣೋ, ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗ್ಬಿಡುತ್ತಪ್ಪ. ಭಯ ಪಡ್ಬೇಡ ಪಾಪ, ಹೋಗ್ ಕೂತ್ಕೋ, ಹೋಗು. Now let's start with English. English short stories. The boy who cried wolf. The tortoise and the hare. The man would be king. He's going to the garden. We are going to study about human evolution. Class also, I want to same continue chapter. This will be important chapter. This is one of the important chapter in this year. तो बच्चों, जैसे हम लास्ट टाइम पढ़ा था क्लास में गांधी जी के बारे में, इस बार हम अफ्रीका के जाने वाले. Listen to me, students. We are going to learn a very important chapter in this particular topic. I want you to pay attention. ಇದಕ್ಕೆ ಮೇಲೆ ಇಂಗ್ಲೀಷ್ ಟಾರ್ಚನ್ನ ತಡಿಯೋಕ್ಕಾಗಲ್ಲ. ಅಪ್ಪನೂ ನನ್ನ ಮಾತು ಕೇಳ್ತಿಲ್ವಲ್ಲ. ಏನಾದರೂ ಮಾಡಿ ಆ ಸ್ಕೂಲ್ನ ಬಿಡಲೇಬೇಕು ನಾನು. ಬಾಂಬ್ಸ್ ಕೊಡ್ನ ಬರಕ್ಕೆ ಹೇಳು. ಬನ್ನಿ ಬೇಗ ಬನ್ನಿ. ಫಾಸ್ಟ್. AG ಎಲ್ಲಿದೆ? ಸರ್, ಒಂದು ಮುಖ್ಯವಾದ ವಿಷಯ. Students, can you please stand outside for 10 minutes? Fast, hurry up. Come, we'll go out. Come on, go. fast. Quick. Go. Get up. Go.
ಏನೋ ಏನೋ ಹುಡುಕ್ತಿದ್ದಾರೆ. ಯಾರಾದ್ರೂ ಬಾಂಬ್ ಇರುತ್ತೆ ಅಂತ ಹೇಳಿರ್ತಾರೆ, ಅದಕ್ಕೆ ಬಂದಿದ್ದಾರೆ. ಏನು ಬಾಂಬಾ? ಬಾ ಹೋಗ್ಬಿಡೋಣ. ಅದು ಬ್ಲಾಸ್ಟ್ ಆಗೋ ಬಾಂಬ್ ಆಗಿದ್ರೆ ತಾನೆ, ಸ್ವಲ್ಪ ಹೊತ್ತು ಕಾದ್ ನೋಡ್ತಿರೋ. ಲೋ, ನನಗೆ ಬೇರೆ ಹಸ್ವಾಗ್ತಾ ಇದೆ. ಒಳಗಡೆ ನನ್ನ ಟಿಫನ್ ಬಾಕ್ಸ್ ಬೇರೆ ಇದೆಯಲ್ಲಪ್ಪ. ನನಗೆ ಟಿಫನ್ ಬಾಕ್ಸ್ ಸಿಕ್ಕಿಲ್ಲ ಅಂದ್ರೆ ನಾನು ಬಾಂಬೆ ಇಟ್ಬಿಡ್ತೀನಿ. ಈ ಬಾಂಬ್ ಯಾವಾಗ ಸಿಗುತ್ತೋ, ನಾವು ಊಟ ಯಾವಾಗ ಮಾಡ್ತೀವೋ? ಹೂಸ್ಬಿಟ್ಟೇನೋ. ಸರ್, ಇಲ್ಲಿ ಯಾವುದು ಏನಿಲ್ಲ ಸರ್, ಇಲ್ಲಿ ಯಾವ ಬಾಂಬ್ ಇಲ್ಲ. ದೇವ್ರೆ, ಸಾರಿ ಸರ್, ನಾನು ಕೂಡ ತುಂಬ ಭಯಪಟ್ಟೆ. ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸರ್, ನಿಮಗೆ ಯಾವ ನಂಬರಿಂದ ಫೋನ್ ಬಂತು? ಯಾರು ಮಾತಾಡಿದ್ದು? ನಾನು ಹೇಳಿಲ್ಲ ಸರ್. ನೀನ್ ಮಾತಾಡಿಲ್ಲ ಅಂದ್ರೆ ಬೇರೆ ಯಾರು ಮಾತಾಡಿದ್ದು? ನನಗೆ ಗೊತ್ತಿಲ್ಲ ಸರ್. ಎಷ್ಟು ಗಂಟೆಗೆ ಸ್ಕೂಲ್ಗೆ ಬಂದ? 8 ಗಂಟೆ 5 ನಿಮಿಷ. 8:05ಕ್ಕೆ ನಿನ್ನ ಫೋನ್ ಇಂದಾನೆ ಕಾಲ್ ಹೋಗಿರೋದು. ಮತ್ತೆ ನೀನ್ ಮಾತಾಡದೆ ಬೇರೆ ಯಾರು ಮಾತಾಡಿರ್ತಾರ? ಸರ್, ನಾನೇ ಮಾತಾಡಿದ್ದು. ತಗೋ. ಇಲ್ಲಿ ಬಾಂಬ್ ಇದೆ ಅಂತ ನಾನೇ ಹೇಳಿದ್ದು. ನೋಡಿದ್ರ ಸರ್, ನಿಮಗ ಎಂತ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದಾನೆ ಅಂತ? ಎಂಟ್ರೆನ್ಸ್ ಎಕ್ಸಾಮ್ ಇಟ್ಕೊಂಡು ಯಾರು ಈ ರೀತಿ ಮಾಡಲ್ಲ ಸರ್. ನೀವೊಬ್ರು ಪೊಲೀಸ್ ಆಫೀಸರ್, ಹೆವಿ ರೆಕಮೆಂಡೇಶನ್ ಇಂದ ಬಂದಿದ್ದಕ್ಕೆ ಇಲ್ಲಿ ಸೀಟ್ ಕೊಟ್ಟೆ. ಈ ವಿಷಯ ಏನಾದರೂ ಹೊರಗಡೆ ಪ್ರೆಸ್ಸಲ್ಲಿ ಗೊತ್ತಾದ್ರೆ ನಮ್ಮ ಸ್ಕೂಲ್ ರೆಪ್ಯುಟೇಷನ್ ಏನಾಗುತ್ತೆ ಸರ್? ಸರ್, ತಪ್ಪಾಗಿ ತಿಳ್ಕೊಬೇಡಿ. ನಾನು ನಿಮ್ಮ ಮಗನಿಗೆ ಇವತ್ತೇ ಟಿ ಸಿ ಕೊಡ್ತೀನಿ. ದಯವಿಟ್ಟು ಕರ್ಕೊಂಡು ಹೋಗ್ಬಿಡಿ. ಅಯ್ಯಪ್ಪ, ಟಿ ಸಿ ಸಿಕ್ಬಿಡ್ತು. ಸರ್, ಬಾಂಬ್ ಇಲ್ಲಿದೆ ಸರ್. ಬಾಂಬಾ ಇದೆಯಾ? ನಮ್ ಸ್ಕೂಲಲ್ಲ. ಡಿಸ್ಕನೆಕ್ಟ್ ಮಾಡಿ ಆಯ್ತು ಸರ್. ನಿಜವಾದ ಬಾಂಬಾ? ನಿನ್ನ ದೇಹದಲ್ಲಿ ಹರಿತಾ ಇರೋದು ಕೆಂಪು ರಕ್ತ ಅಲ್ಲ, ಕಾಕಿ ರಕ್ತ ಅಂತ ಪ್ರೂವ್ ಮಾಡ್ಬಿಟ್ಟೆ ಕಣ ಮಗನೆ. ವೆರಿ ಗುಡ್ ಕಣ, ವೆರಿ ಗುಡ್. ಸರ್, ಸ್ಕೂಲಲ್ಲಿ ಯಾರು ಬಾಂಬ್ ಇಕ್ಕಿದ್ದು ಅಂತ ಆದಷ್ಟು ಬೇಗ ಕಂಡಿಡ್ದು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಸರ್. ಎಲ್ಲ ಬರ್ರಪ್ಪ. ಏನ್ ನಾನು ಅಂದ್ಕೊಂಡಿದ್ದಲ್ಲ ಹಾಳಾಗೋಯ್ತಲ್ಲ. ವೆಲ್ ಡನ್ ಜೀವ, ವೆಲ್ ಡನ್. ಸ್ಕೂಲಿನ ಗೌರವ ಅಷ್ಟೇ ಅಲ್ಲ, ಎಲ್ಲರ ಪ್ರಾಣನೂ ಕಾಪಾಡಿದೆ. ಗ್ರೇಟ್ ಜಾಬ್. ಐ ಆಮ್ ಪ್ರೌಡ್ ಆಫ್ ಯು. ಗುಡ್. ಕಂಗ್ರಾಟ್ಸ್ ಜೀವಾ. ಸೂಪರ್ ಡಾ. ಥ್ಯಾಂಕ್ ಯು ಡಾ ಜೀವ. ಮತ್ತೆ ಇದೇ ಸ್ಕೂಲಲ್ಲ ಓದ್ಬೇಕು. ಕಂಗ್ರಾಟ್ಸ್ ಜೀವಾ. ಇವತ್ತು ನೀನು ನಮ್ಮ ಸ್ಕೂಲ್ನೂ ಕಾಪಾಡ್ದೆ, ಜೊತೆಗೆ ನನ್ನನ್ನು ಸೇರಿ ಕಾಪಾಡ್ದೆ. ಲೋ ಮಗ, ಅವನೇನೋ ಹೀರೋ ಆಯ್ತಾನ ಅವಳು ಮುಂದೆ. ಲೋ ಮಗ, ನಿನ್ ತಂಗಿ ಅವನಿಗೆ ಹ್ಯಾಂಡ್ ಶೇಕ್ ಕೊಡ್ತಿದ್ದಾಳೆ ನೋಡು. ಓಕೆ ಬಾಯ್. ಅವನನ್ನ ಸುಮ್ಮನೆ ಬಿಡ್ಬಾರ್ದು ಕಣೋ. ಲೇ, ನೀನು ಬರೀ ಬಾಯಲ್ಲಿ ಹೇಳಿದ್ರೆ ಕೇಳೋದಿಲ್ಲ. ವೆಲ್ ಡನ್ ಮಿಸ್ಟರ್ ಪರ್ಮಾಲ್. ಒಂದು ದೊಡ್ಡ ಆಪತ್ತಿಂದ ಸ್ಕೂಲನ್ನೇ ಕಾಪಾಡ್ಬಿಟ್ರೆ. ಯು ಹ್ಯಾವ್ ಡನ್ ಎ ಗುಡ್ ಜಾಬ್. ಥ್ಯಾಂಕ್ ಯು ಸರ್. ಬೈ ದ ವೇ, ಆ ಬಾಂಬ್ಗೂ ಟೆರರಿಸ್ಟ್ಗೂ ಒಂದು ಲಿಂಕ್ ಇದೆ. ಇನ್ನು ಕೆಲವೇ ದಿನದಲ್ಲಿ ಬೆಂಗಳೂರಲ್ಲಿ ಎಲ್ಲಾ ಕಡೆ ಬಾಂಬನ್ನ ಇಡ್ತಾರೆ ಅಂತ ಇಂಟೆಲಿಜೆನ್ಸ್ ಇಂದ ಇನ್ಫಾರ್ಮೇಶನ್ ಬಂದಿದೆ. ನೀವೇನೇ ಆ ಬಾಂಬನ್ನ ಕಂಡು ಹಿಡಿದಿದ್ರಿಂದ ಅದನ್ನ ಎವಿಡೆನ್ಸ್ ಮಾಡಿ ಎಲ್ಲಾ ಟೆರರಿಸ್ಟ್ನ ಅರೆಸ್ಟ್ ಮಾಡಿದ್ವಿ. ಆದ್ರೆ ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋಂಥ ವಿಷಯ ನಿಮ್ಗೆ ಹೇಗೆ ಗೊತ್ತಾಯ್ತು? ಸರ್, ನನ್ನ ಮಗ ಅದೇ ಸ್ಕೂಲಲ್ಲಿ ಓದ್ತಾ ಇದ್ದಾನೆ ಸರ್. ಅವ್ನು ಕೊಟ್ಟಿದ್ದ ಇನ್ಫಾರ್ಮೇಶನ್ ಪ್ರಕಾರನೇ ಬಾಂಬ್ನ ಎಲ್ಲಿದೆ ಅಂತ ಕಂಡಿಡಕ್ಕೆ ಸಾಧ್ಯ ಆಯ್ತು. ನಿಮ್ಮ ಮಗನ ಒಳ್ಳೆ ರೀತಿಯಲ್ಲಿ ಬೆಳೆಸಿದೀರಾ. ನೆಕ್ಸ್ಟ್ ಟೈಮ್ ಅವನ್ನ ಕರ್ಕೊಂಡು ಬನ್ನಿ, ನಾನು ಅವನ್ನ ನೋಡ್ಬೇಕು. ಅಂಡ್ ಒನ್ ಮೋರ್ ಥಿಂಗ್, ಇದ್ರ ಬಗ್ಗೆ ನಿಮ್ಮ ಮಗನ ಹತ್ರ ಏನು ಡಿಸ್ಕಸ್ ಮಾಡಬೇಡಿ, ಯಾಕಂದ್ರೆ ಇದು ಸೀಕ್ರೆಟ್ ಆಪರೇಷನ್. ನಿಮ್ಗೆ ಏನೇ ಹೆಲ್ಪ್ ಬೇಕಾದ್ರೂ ನಂಗೆ ಕಾಂಟ್ಯಾಕ್ಟ್ ಮಾಡಿ ಪರಮಾಳ್. ಈಗ ನೀವು ಹೋಗ್ಬೋದು. ಥ್ಯಾಂಕ್ ಯು ಸರ್. ಇವತ್ತೇಗಾದರೂ ಸರಿಯಾದ ಪ್ಲಾನ್ ಮಾಡಲೇಬೇಕು. ಅವನು ಇವತ್ತು ತುಂಬ ಸೈಲೆಂಟ್ ಆಗಿದ್ದಾನಲ್ವನಾ? ಇನ್ಮೇಲಿಂದ ನಮ್ಮನ್ನು ನೋಡಿದ್ರೆ ಅವನು ಹೆದರ್ಕೋತಾನೆ ಕಣ. ಅವನಿನ ತಂಗಿ ನೋಡ್ತಾ ಇದ್ದಾನೆ ಕಣ. ಅಲ್ಲಿ ನೋಡು. ಅವನಿಗೆ ಹೆಂಗ್ ಹೊಡೆದೆ ನಾನು, ಆದ್ರೂ ಕೂಡ ಅವ್ನು ಬದಲಾಗಿಲ್ಲ ಕಣೋ. ಇವತ್ತು ಹೆಂಗಾದ್ರೂ ಮಾಡಿ ಅವನ ಹತ್ರ ಕನ್ನಡ ಮಾತಾಡಿಸಿ ಇಂಗ್ಲಿಷ್ ಟೀಚರ್ ಹತ್ರ ತಗ್ಲಾಕ್ಸಿದ್ರೆ ಚೆನ್ನಾಗಿ ಒದೆ ತಿಂತಾನೆ ಇವತ್ತು ಅವನು. ಸೂಪರ್ ಕಣ.
ವೇಟ್ ಅಂಡ್ ಸಿ. ಸ್ಕೋಲ್ಡ್ ಮೀ, ಸ್ಕೋಲ್ಡ್ ಮೀ. ವರ್ಕ್ ಆಗ್ಲಿಲ್ಲ. ಬಯ್ಯೋ ಬಯ್ಯೋ, ಸ್ಕೋಲ್ಡ್ ಮೀ. ಅಮ್ಮ ಸಕ್ಸಸ್. ಅಮ್ಮ ಕನ್ನಡ ವರ್ಡು. ಜೀವಾ ಸ್ಪೀಕ್ಸ್ ಕನ್ನಡ. ಏ ಡುಮ್ಮ, ಮತ್ತೆ ಕನ್ನಡದಲ್ಲೇ ಮಾತಾಡ್ತಾ ಇದೆಯಾ ನಿನ್ನ? ಎಮ್ಮೆ ನನ್ನ ಮಗನೆ, ಅಂದಿ ನನ್ನ ಮಗನೆ, ಡುಮ್ಮ ನನ್ನ ಮಗನೆ, ಇಲ್ಲ ಎಷ್ಟೊಂದು ಜನ ಮಾತಾಡ್ತಿದ್ದಾರೆ, ನನ್ನ ಹೆಸರು ಬರೀತಿದ್ಯಲ್ಲೋ, ಏನೋ ನೋಡ್ತಾ ಇದೆಯಾ? ಅಷ್ಟೊಂದು ನನ್ನ ಹೆಸರು ಇಷ್ಟೊಂದು ಜನ ಮಾತಾಡ್ತಿದ್ದಾರೆ ತಾನೆ, ಏನೋ ನೋಡ್ತೀಯಾ? ಅಂದಿ ನನ್ನ ಮಗನೆ, ನಾಯಿ ನನ್ನ ಮಗನೆ, ಡುಮ್ಮ ಏನಲೇ? ಏಯ್, ಈ ಸ್ಕೂಲಲ್ಲಿ ಕನ್ನಡ ಮಾತಾಡೋದೇ ದೊಡ್ಡ ತಪ್ಪು, ಅದ್ರಲ್ಲೂ ಕೆಟ್ಟ ಭಾಷೆ ಬೇರೆ ಮಾತಾಡ್ತಾ ಇದೆಯಾ? ಇರು, ಬಂದು ನೋಡ್ಕೊಂತೀನಿ. ಹೋಗು ಹೋಗು. You look so beautiful. ಸ್ಟಾಫ್ ರೂಮ್ ಬಿಡು ನನ್ನ ಕೈನ. ಸರಿಯಾಗಿ ಮಾತೇ ಆಡ್ಸಲ್ವಲ್ಲ. ಸರ್ ಜೀವಾ. What? ಸರ್ ಜೀವಾ ಸ್ಪೀಕ್ ಕನ್ನಡ ಸರ್. ಜೀವ ಟಾಕಿಂಗ್ ಇನ್ ಕನ್ನಡ? ಬ್ಯಾಡ್ ವರ್ಡ್ಸ್ ಆಲ್ಸೋ ಸರ್. Bad words? ಎಸ್ ಸರ್. Rascal. You go. Good morning, sir. Hey, little brat. I've got a complaint. Did you speak in Kannada? ಸರ್, ಏನೋ ಮಾತಾಡ್ತಿದ್ದೀರಂತ ಗೊತ್ತು, ಆದ್ರೆ ದೇವರಾಣೆ ಅರ್ಥ ಆಗ್ತಿಲ್ಲ ಸರ್. ದಯವಿಟ್ಟು ಕನ್ನಡದಲ್ಲಿ ಮಾತಾಡಿ ಸರ್. ನಾನು ನಿನ್ಗೆ ಕನ್ನಡದಲ್ಲಿ ಮಾತಾಡಬಾರ್ದು ಅಂತ ಹೇಳಿದ್ರೆ ನನಗೆ ಕನ್ನಡದಲ್ಲಿ ಮಾತಾಡು ಅಂತೀಯಾ? How many times should I tell you not to speak in Kannada? ಎಷ್ಟು ಧೈರ್ಯ ಇರಬೇಕು ಅಮ್ಮ ಅಂತ ಕನ್ನಡದಲ್ಲಿ ಹೇಳ್ತೀಯಾ? Can't you listen to my words? ಯಾಕೋ ನಮ್ಮ ಪ್ರಾಣನ ಈ ರೀತಿ ತಿಂತೀಯಾ? ಎಸ್ ಎಸ್. ಮುಂದಿನ ಹೆಜ್ಜೆ ಇಡ್ಲೇಬೇಕಾಗಿದೆ ಇವಾಗ. Hi, Sarah. How are you? Yeah, I'm good too. We're meeting at 8 p.m. today, right? Kumar, I want the result. No explanation. Hey! Oh. ಥ್ಯಾಂಕ್ ಯು ಜೀವಾ. ಕಾರ್ತಿಕ್, ನಿನ್ಗೇನೂ ಆಗ್ಲಿಲ್ಲ ತಾನೆ? ಏನೂ ಆಗಿಲ್ಲಪ್ಪ. ಜೀವಾ, ಆವತ್ತು ಸ್ಕೂಲನ್ನ ಕಾಪಾಡಿದೆ, ಇವತ್ತು ನನ್ನ ಮಗನ್ನೇ ಕಾಪಾಡಿದೆ. ನಿನ್ನ ಬಗ್ಗೆ ನನಗೆ ತುಂಬಾ ಗೌರವ ಹುಡ್ತಾ ಇದೆ. ಮತ್ತೆ ಎಕ್ಕುಟ್ಟೋಯ್ತಾ? ಕಂಗ್ರಾಟ್ಸ್. ನೀನು ಸ್ಕೂಲಲ್ಲಿ ಕಲ್ತು ಬೆಸ್ಟ್ ಸ್ಟೂಡೆಂಟ್ ಆಗಿ ಆಚೆ ಹೋಗ್ಬೇಕು. ಬೆಸ್ಟ್ ಸ್ಟೂಡೆಂಟಾ?
ಮತ್ತೆ ಇದೇ ಸ್ಕೂಲಲ್ಲೇ ಓದ್ಬೇಕಾ? ಇಲ್ಲಿ ನೆರೆದಿರ್ತಕ್ಕಂಥ ಜನಗಳೇ, ನಿಮ್ಮೆಲ್ಲರಿಗೂ ಈ ಕವಿ ಪೆರಿಸೂಡನ ನಮಸ್ಕಾರಗಳು. ಈ ದಿನ ಒಂದು ಅದ್ಭುತವಾದ ದಿನ. ಅಭಿನಯಂ ಅಪಾರ್ಟ್ಮೆಂಟ್ನ 10ನೇ ವರ್ಷದ ವಾರ್ಷಿಕೋತ್ಸವ. ಮಕ್ಕಳಿಗೆ ಆಟ ಆಡಿಸ್ತೀವಿ. ಯಾಕೆ? ಗೆಲುವು ಸಾಧಿಸೋದಕ್ಕೆ ಮಾತ್ರ ಅಲ್ಲ, ಅವ್ರೆಲ್ರಿಗೂ ಈ ಅವಕಾಶನ ಕೊಡಬೇಕು ಅಂತ, ಅವ್ರು ಒಳ್ಳೆ ರೀತಿಯಲ್ಲಿ ಆಟ ಆಡ್ಲಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನೆಲ್ಲ ನಡೆಸೋದು. ಅದಕ್ಕೋಸ್ಕರ ಎಲ್ಲರೂ ಸೇರಿ ಮಕ್ಕಳ ತರ ಆಟ ಆಡಿ, ಕುಡೀರಿ, ಸಂತೋಷವಾಗಿರಿ, ಎಂಜಾಯ್. ತಮ್ಮ ಡ್ಯಾನ್ಸ್ ನಿಲ್ಸಪ್ಪ, ಸ್ಟೇಜ್ ಅಲ್ಲಾಡ್ ಹೋಗ್ತಾ ಇದೆ. ನಿಮ್ದು ಮುಗೀತು ತಾನೆ? ಮುಂದಿನ ಪ್ರೋಗ್ರಾಮ್ ಇದೆ, ನಡೀರಿ. ಛೇ, ನಮ್ಗೆ ಅವಮಾನ ಮಾಡ್ತಾನೆ. ಹೇ ಮುದ್ಕ, ಆಚೆ ಬರ್ತೀಯಲ್ವಾ? ಅವಾಗ ನೋಡ್ಕೊಂತೀನಿ ನಾ. ಏಯ್ ಜೀವ, ಭಯ ಪಡ್ಬೇಡ. ಏನ್ರಿ ಇವನು? ಭಯ ಪಡ್ಬೇಡ, ಧೈರ್ಯವಾಗಿ ಮಾತಾಡು. ಮಾತಾಡು ಜೀವ, ಮಾತಾಡಪ್ಪ. ಮಾತಾಡು. ನಾನು ಬಡವ್ರಿಗೋಸ್ಕರ ಬದುಕ್ತೀನಿ ಮತ್ತೆ ಸಾಯ್ತೀನಿ. ನಾನು ಬಡವ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ ಸಿದ್ಧ. ಪ್ರತಿದಿನ ನನ್ನ ಜೀವ ಇರೋದು ಅವ್ರ ಸೇವೆಗಾಗಿ. ಸೂಪರ್ ಕಂದ, ಸೂಪರ್. ಇನ್ನು ಒಂದು ಹೆಜ್ಜೆ ಯಾರಾದ್ರೂ ಮುಂದೆ ಇಟ್ರೆ ಅವ್ರನ್ನ ಜೀವಂತವಾಗಿ ಕಳ್ಸೋದಿಲ್ಲ. ಅವನೋದ್ರೆ ಇವನು, ಇವನೋದ್ರೆ ನಾನು ಅಂತ ಯಾರಾದ್ರೂ ಮುಂದೆ ಬಂದ್ರೆ ಸಾಯಿಸ್ಬಿಡ್ತೀನಿ. ಏನೋ ನಡೀತಾ ಇದೆ? सुनो, तुम्हारा मालिक ने हमारा हाथ बंद के मारा, बोलना हमारा एक सोच रहा है, तूने मेरा हाथ छोड़ा, आपके साथ इतने लोग है फिर भी डर लग रहा है. अष्ट भय इरಬೇಕು ಕಣ. You know one thing, anger is a cause of. You know one thing, anger is a cause of. ಏಯ್ ಹೋಗೋ, ನಿನ್ಗೆ ಇಂಗ್ಲಿಷ್ ಬರೋದಿಲ್ವನೋ? ಹೋಗೋ ನೀನು ಇಲ್ಲಿಂದ ಫಸ್ಟು. ಬಾಸ್ ಹೇಳಿದ್ರು ತಾನೆ ಆಚೆ ಹೋಗೋ. ನಿನ್ ಕೈಲಿ ಆಗುತ್ತೆ ಜೀವ, ಮಾತಾಡು. ನೋಡೋರು ಹೆಂಗಾಡ್ತವ್ರೆ. ಇದನ್ನೆಲ್ಲ ನೀನ್ ನೋಡ್ಬೇಡ, ನೀನ್ ಮಾತಾಡೋ. ಏಯ್ ಸೀನ್ ಮಾಡಿದಲ್ಲ ಸಾಕು, ಮೊದ್ಲಿಡ ಕೆಳಗೆ ಸ್ಟೇಜಿಂದ ಇಳಿಯೋ, ಹೋಗೋ. ಜೀವ, ಏನ್ ಬಾಬಾ ಇವನು? ನೆಕ್ಸ್ಟ್ ಆಟ ನಡೆಯೋದು ಮ್ಯೂಸಿಕಲ್ ಚೇರ್. ಏ ಜೀವ, ಫಂಕ್ಷನ್ ಅಲ್ಲಿ ಸಖತ್ತಾಗಿ ಮಾತಾಡಿದ್ಯೋ. ಅದೂನು ಅಬ್ದುಲ್ ಕಲಾಂ ವಾಯ್ಸ್ ಅಲ್ಲಿ ಮಾತಾಡಿದ್ಯಲ್ಲ, ಸಖತ್ತಾಗಿತ್ತು. ಲೋ, ನಿನಗೆ ಇಂಗ್ಲಿಷ್ ಬರಲ್ಲ ಅಂತ ಬೇಜಾರ್ ಮಾಡ್ಕೋಬೇಡ. ಆಮೇಲೆ ನೀನು ಫೇಸ್ಬುಕ್ ಅಲ್ಲಿ ಇದ್ಯಾ ಇಲ್ವಾ? ಏನ್ ನೀನು, ಎಲ್ರು ಟ್ವಿಟರ್, ಫೇಸ್ಬುಕ್, ವಾಟ್ಸ್ಆಪ್ ಅಂತ ಎಷ್ಟು ದೂರ ಹೋಗಿದ್ದಾರೆ. ನೀನ್ ಯಾಕೆ ಹೀಗಿದೀಯಾ? ಸರಿ ಬಿಡು, ನಾನೇ ನಿನಗೆ ಫೇಸ್ಬುಕ್ ಅಕೌಂಟ್ ಓಪನ್ ಮಾಡ್ಕೊಡ್ತೀನಿ. ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತೀನಿ, ಆಕ್ಸೆಪ್ಟ್ ಮಾಡು. ಓಕೆ ಸರಿ, ಮತ್ತೆ ಹೇಳ್ತಿದ್ದೀನಿ. ಕಂಗ್ರಾಟ್ಸ್. ಥ್ಯಾಂಕ್ಸ್. ಓಕೆ, ಬಾಯ್. ಬಾಯ್. ಲೋ, ನಾನು ನಿನ್ಗೆ ಎಷ್ಟು ಸತಿ ಹೇಳಿದ್ದೀನಿ ನನ್ನ ತಂಗಿ ಜೊತೆ ಪಳಗ್ಬೇಡ ಅಂತ. ಏಯ್, ನಿನ್ ತಂಗಿ ಜೊತೆ ನನ್ನ ಫ್ರೆಂಡ್ ಆಗ ಅಷ್ಟೇ ಕಣ ಇರೋದು. ನನ್ನ ತಂಗಿ ಜೊತೆ ನೀನು ಫ್ರೆಂಡ್ಶಿಪ್ ಮಾಡೋದಕ್ಕೆ ನಿನಗೆ ಯಾವುದೇ ರೀತಿ ಅರ್ಹತೆ ಇಲ್ಲ ಕಣೋ. ಯಾರೋದು? ಅವ್ನು ನನ್ನ ಫ್ರೆಂಡ್, ಅವನ್ನ ಹೊಡಿಯಕ್ ನಿಂಗೆ ಯಾವ ಅಧಿಕಾರನೂ ಇಲ್ಲ. ಅಯ್ಯೋ, ಬಿತ್ತು ಕಳ್ಕೊಂಡು ಓಡು, ಎಲ್ರು ಓಡು. ಕಾರ್ತಿಕ್, ಇಷ್ಟು ದಿನ ನೀವು ನನ್ನ ಲವ್ ಮಾಡ್ತಿದ್ದೀರಾ ಅನ್ಕೊಂಡೆ, ಆದ್ರೆ ಈಗ ತಪ್ಪಾಗಿ ನಡ್ಕೋತಿದ್ದೀರಾ, ತಪ್ಪಾಗಿ ಬಿಹೇವ್ ಮಾಡ್ತಿದ್ದೀರಾ.
ಹಾಗೆ ನಗ್ಬೇಡಿ ಕಾರ್ತಿಕ್. ನಾನು ನಿಮ್ಮನ್ನ ತುಂಬಾ ನಂಬಿದ್ದೀನಿ, ಸಿನ್ಸಿಯರ್ ಆಗಿ ಲವ್ ಮಾಡ್ತಿದ್ದೀನಿ. ದಯವಿಟ್ಟು ನನ್ನ ಲವ್ನ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ಕಾರ್ತಿಕ್, ಪ್ಲೀಸ್. ಏನದು ಲವ್ವಾ? ನಾನು ನೀನಾ? ಅಯ್ಯೋ, ಓ ಮೈ ಗಾಡ್, ವಾಟ್ ಎ ಜೋಕ್. ಏಯ್, ನಾನು ಹೇಳೋದ್ ಕೇಳಿದ್ರೆ ಮಾತ್ರ ಇಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ. ನನಗೋಸ್ಕರ ನೀನು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು, ಓಕೆ? ನೀವ್ ಈ ತರ ಎಲ್ಲ ನಡ್ಕೊಂಡ್ರೆ ನಾನ್ ಸ್ಕೂಲ್ ಬಿಟ್ಟು ಹೊರಟೋಗ್ತೀನಿ. ಹೋಗ್ಬೇಕಂದ್ರೆ ಹೋಗು. ಯಾವ ಸ್ಕೂಲಲ್ಲಿ ಕೊಡ್ತಾರೆ 30,000 to 40,000 ಸಂಬಳ? ನೀನ್ ಓದಿದ್ಯಾ ಅಂತ ಕೊಡ್ತಾರೆ ಅಂತ ಅನ್ಕೊಂಡಿದ್ಯಾ? ನನಗ್ ನೀನ್ ಇಷ್ಟ ಆಗಿದ್ಯಾ ಅಂತ ತಾನೇ ನಾನು ಕೊಡ್ತಿರೋದು ಕಣೆ. ನಾನು ಹೇಳೋದನ್ನ ಮಾತ್ರ ಕೇಳು. ಪ್ಲೀಸ್ ಕಾರ್ತಿಕ್, ಪ್ಲೀಸ್ ಬೇಡ ಬೇಡ ಕಾರ್ತಿಕ್, ಪ್ಲೀಸ್ ಬೇಡ ಬೇಡ ಕಾರ್ತಿಕ್. Hey idiot, stupid nonsense. What are you doing? ಹಾ? ಕ್ಲಾಸ್ಗೆ ಹೋಗದೆ ಏನ್ ಮಾಡ್ತಾ ಇದೀಯಾ? ಕರೆಸ್ಪಾಂಡೆನ್ಸ್ ಸರ್. ಈಗ ನಿನಗೆ ಇಂಗ್ಲಿಷ್ ಪೀರಿಯಡಾ ಇಲ್ಲ ಹಿಂದಿ ಪೀರಿಯಡಾ? ತಿರ್ಗಾ ಈ ರೀತಿ ಮಾಡಿದ್ರೆ ನಾನು ಯಾರು ಅಂತ ಕೂಡ ನೋಡೋದಿಲ್ಲ. ಸ್ಕೂಲ್ ಬಿಟ್ಟು ಓಡಿಸ್ಬಿಡ್ತೀನಿ. ಹುಷಾರು. ನಮ್ಮ ಸ್ಕೂಲಲ್ಲಿ ಡಿಸಿಪ್ಲಿನ್ ಮುಖ್ಯ, ಗೊತ್ತಾಯ್ತಾ? ಏನ್ ನೋಡ್ತಾ ಇದೀಯಾ? ಸುಮ್ಮನೆ ಕ್ಲಾಸ್ಗೆ ಹೋಗು. ನಿನಗೆ ಹೇಳ್ತಾ ಇರೋದು, ಕ್ಲಾಸ್ಗೆ ಹೋಗದೆ ಇಲ್ಲಿ ಏನ್ ಮಾಡ್ತಾ ಇದೀಯಾ? ನಾನಾ? ನೀನೇ, ಬೇರೆ ಇನ್ಯಾರು? ಇಲ್ಲಿ ಯಾರು ಸರಿ ಇಲ್ಲ. ವೇರ್ ಇಸ್ ಯುವರ್ ಇಂಗ್ಲಿಷ್ ಟೀಚರ್? ಈ ಸ್ಕೂಲಲ್ಲಿ ಏನೇನು ನಡೀತಾ ಇದೆ ನನಗೇನು ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ? ತಮಿಳ್ ಸೆಲ್ವಿ ನಿಂತ್ಕೋ. ತಮಿಳ್ ಸೆಲ್ವಿ ನಿಂತ್ಕೋ. ತಮಿಳ್ ಸೆಲ್ವಿ, ನಾನು ಹೇಳೋದನ್ನ ಕೇಳಿಸ್ಕೋ. ಹೇಳೋದನ್ನ ಕೇಳಿಸ್ಕೋ ತಮಿಳ್ ಸೆಲ್ವಿ. ನಾನು ಏನಕ್ಕೆ ಆ ಥರ ಹೇಳ್ದೆ ಅಂತ ಸ್ವಲ್ಪ ಕೇಳಿಸ್ಕೋ. ಹೇಳು, ಯಾಕೋ ಹಾಗೆ ಮಾತಾಡ್ದೆ? ಯಾಕೋ ನನಗ್ ಬೈದೆ? ಹೇಗೆ ಹೇಳೋದು? ನೀನ್ ಯಾವಾಗ ಕರೆಸ್ಪಾಂಡೆನ್ಸ್ ವಾಯ್ಸ್ ಚೇಂಜ್ ಮಾಡಿ ನನಗ್ ಬೈದ್ಯೋ ಆಗ್ಲೇ ಗೊತ್ತಾಯ್ತು ನೀನ್ ಎಷ್ಟು ದೊಡ್ಡ ಫ್ರಾಡ್ ಅಂತ. ಇಲ್ಲ ಇಲ್ಲ ತಮಿಳ್ ಸೆಲ್ವಿ, ಈಗ ಹೇಳ್ತೀನಿ ಕೇಳು, ನೀನ್ ನನಗ್ ಫ್ರೆಂಡೇ ಅಲ್ಲ. ತಮಿಳ್ ಗುಡ್ ಮಾರ್ನಿಂಗ್ ಸರ್. ನನ್ನನ್ನೇ ಯಾಮಾರಿಸ್ತೀಯಾ? ಟೈಮ್ ಬರ್ಲಿ, ನಾನು ಯಾರಂತ ತೋರಿಸ್ತೀನಿ. ಸಿಟ್ ಡೌನ್. Midterm exams are going to start. I'll be writing down the timetable. ಎಕ್ಸಾಮ? ನಾನೇ ಬರೆಯೋಕ್ಕಾಗುತ್ತೆ? Hope all of you are ready for midterm test. Yes, sir. I'm expecting some good results from your side. Okay? Yes, sir. Exams will fail ಆದ್ರೆ ಪನಿಷ್ಮೆಂಟ್ ಸಿವಿಯರ್ ಆಗಿರುತ್ತೆ. ಓಕೆ? ಈ ಸರಿ ಎಲ್ಲ ಸರಿಯಾಗಿ ಮುಗಿಸ್ಬೇಕು, ಸರಿಯಾಗಿ ಪ್ಲ್ಯಾನ್ ಮಾಡಬೇಕು.
ಕ್ವಶನ್ ಪೇಪರ್. ಏನು ಮಧ್ಯರಾತ್ರಿ ಬೆಲ್ ಹೊಡಿತಾ ಇದೆಯಾ? ಏನೋ ಪ್ರಾಬ್ಲಮ್ ಆಗಿದೆ ಕಣ್ರ. ನೀವು ಇಲ್ಲಿ ಇರೋದು ಬೇಡ, ಹೋಗಿ ಹೋಗಿ ಹೋಗ್ಬಿಡಿ ಬೇಗ. ಹಾಂ ಓಕೆ. ಏನಿದು ಸ್ಟಾಕ್ ರೂಮ್ ಓಪನ್ ಆಗಿದೆ? ಇವತ್ತು TC ಸಿಕ್ಬಿಡುತ್ತೆ. ಚಿಕ್ಕ ಹುಡುಗ ನೀನು ನನ್ ಮುಂದೆನೆ ಆಟ ಆಡ್ತೀಯ? ಮಾವ ಮಾವ, ಏನ್ ಮಾವ ಇವರೆಲ್ಲ ಏನೇನೋ ಹೇಳ್ತಿದ್ದಾರೆ, ನೀವೇನೋ ಮಾತಾಡದೆ ನಿಂತಿದ್ದೀರಾ. ನಾನೇನಮ್ಮ ಮಾತಾಡ್ಲಿ? ಇದ್ ನಮ್ ಮಗನ್ ಜೀವನ ಮಾವ, ನೀವ್ ಏನು ಮಾತಾಡ್ಲಿಲ್ಲ ಅಂದ್ರೆ ಹೇಗೆ? ಏನಾದ್ರೂ ಮಾತಾಡಿ ಸರ್. ಇದೊಂದ್ಸತಿ ನನ್ನ ಮಗನ ಕ್ಷಮಿಸ್ಬಿಡಿ ಸರ್. ಜಸ್ಟ್ ಡೋಂಟ್ ವಾಂಟ್ ಎನಿ ಎಕ್ಸ್ಪ್ಲನೇಷನ್. ಈ ಸ್ಕೂಲಿಂದ ಡಾಕ್ಟರ್, ಇಂಜಿನಿಯರ್, ಲಾಯರ್, ಸೈಂಟಿಸ್ಟ್ ಅಂತ ಸ್ಟೂಡೆಂಟ್ಗಳು ಪಾಸ್ ಆಗಿ ಹೋಗಿದ್ದಾರೆ. ಯಾವ ಸ್ಟೂಡೆಂಟ್ ಅನ್ನು ಕೂಡ ಈ ರೀತಿ ಕಳ್ಳಂತರ ಕಳಿಸ್ತಿಲ್ಲ. ಇದೇ ರೀತಿ ಬಿಟ್ರೆ ಇವನಿಂದಾಗಿ ಬೇರೆ ಸ್ಟೂಡೆಂಟ್ಸ್ ಲೈಫು ಹಾಳಾಗುತ್ತೆ. ತಗೊಳ್ಳಿ ಸರ್ ನಿಮ್ಮ ಮಗನ TC. SI ಸರ್, ನಮ್ಮ ಸ್ಕೂಲಿಂದ ಆಚೆ ಹೋಗುವಂತ ಹುಡುಗರು ಕಾಂಟ್ಯಾಕ್ಟ್ ಸರಿಗಿದ್ರೆ ಬೇರೆ ಸ್ಕೂಲ್ನವರು ಸೇರಿಸ್ಕೋತಾರೆ. ಬಟ್ ಅದರಲ್ಲಿ ವೆರಿ ಬ್ಯಾಡ್ ಅಂತ ಹಾಕಿದೀವಿ. ಬೇರೆ ಯಾವ ಸ್ಕೂಲ್ನಲ್ಲೂ ಸೇರಿಸ್ಕೊಳ್ಳೋದಿಲ್ಲ. ಅರ್ಥ ಆಯ್ತಾ? ಏನ್ ಹಿಂಗ್ ಮಾಡ್ಬಿಟ್ಟ? ಹೋಗೋ. ಅಯ್ಯಪ್ಪ, ಅಂದ್ಕೊಂಡಂಗೆ TC ಸಿಕ್ಬಿಡ್ತು. ಇನ್ಮೇಲಿಂದ ಈ ಸ್ಕೂಲಿಗೆ ಬರೋ ಅವಶ್ಯಕತೆನೇ ಇರಲ್ಲ. ಫುಲ್ ಜಾಲಿನೇ. ರೆಡಿ ಜೋಟ್? ಹಾಯ್ ಜೀವಾ. ಹಾಯ್. ಹೇ ಅಮ್ಮ, ಓದ್ತಾ ಇರೋ ಸ್ಕೂಲಲ್ಲಿ ಕ್ವಶನ್ ಪೇಪರ್ ಕದ್ದವನು, ಅವನ ಜೊತೆ ಹೋಗಿ ಫ್ರೆಂಡ್ಶಿಪ್ಪ. ಇನ್ನೊಂದ್ಸಲ ಅವ್ನ ಸವಾಸ ಏನಾದ್ರು ಮಾಡಿದ್ರೆ ಬಾರೆ ಹೋಗೋಣ. ನಿಂಗೆ ಬೇರೆ ಫ್ರೆಂಡ್ಸ್ ಯಾರು ಸಿಕ್ಕಿಲ್ವಾ? ಇವನೇ ಸಿಕ್ಕದ್ನಾ ನಿನ್ಗೆ? ಬಾರೆ.
ಏಯ್ ಅವನು ಊರಲ್ಲಿ ಕಳ್ತನ ಮಾಡಿ ಇಲ್ಲಿಗೆ ಬಂದಿರ್ಬೇಕು ಕಣ, ಅದಕ್ಕೇನು ಕಳ್ಳನ ಬುದ್ಧಿ ಹೋಗೇ ಇಲ್ಲ ಅನ್ಸುತ್ತೆ. ಅದ್ ಬೇರೆ ಏನೂ ಇಲ್ಲ, ಏನೋ ತಪ್ಪು ಮಾಡಿ ಸಿಗಾಕೊಂಡಂತೆ. ಅವ್ನು ತುಂಬಾ ದೊಡ್ಡ ತಪ್ಪು ಮಾಡಿದಾನಲ್ಲ, ಅದಕ್ಕೆ ಆಚೆ ಸಿಗಾಕೊಂಡಿದ್ದಾನೆ. ಅವ್ನ್ ಬಂತ. ಏ ಸುಮ್ನೆ ಇರೆ, ಅವ್ನ್ ಬಂದ್ರೆ ಬರ್ಲಿ, ತಿರುಗು ಈ ಕಡೆ. ಏನ್ರಿ ನಿಮ್ಗೊಂದ್ ವಿಷಯ ಗೊತ್ತಾ? ಸ್ಕೂಲಲ್ಲಿ ಹೇಳ್ಕೊಡೋ ಗುರುಗಳಿಗೆ ಇವ್ನು ಡಸ್ಟರಲ್ಲಿ ಹೊಡೆದಿದ್ದಾನೆ, ಪಾಠ ಮಾಡೋ ಗುರುಗಳಿಗೆ ಇವ್ನು ಡಸ್ಟರಲ್ಲಿ ಹೊಡೆದಿದ್ದಾನೆ ಅಂದ್ರೆ ಮುಂದೆ ಇವ್ನು ಎಷ್ಟು ದೊಡ್ಡ ರೌಡಿ ಆಗ್ತಾನೆ. ನೋಡು ಕಳ್ಳನ್ ತರ ಇದ್ದಾನೆ. ಇವನ್ ಜೊತೆ ಎಲ್ಲ ನಮ್ಮ ಮಕ್ಕಳನ್ನ ಸೇರಕ್ ಬಿಡಬಾರ್ದು. ನೀವ್ ಹೇಳೋದನ್ನು ಸರಿನೇ, ಮೊದ್ಲೇ ನಮ್ಮ ಮಕ್ಕಳು ಚಂದ. ಇವ್ನ್ಗೆ ಇಂಗ್ಲಿಷ್ ಬರಲ್ಲ ಅಂದ್ರೆ ಸುಮ್ನೆ ಇರೋದ್ ತಾನೆ. ಹೋಗ್ತಿದ್ದಾನೆ ನೋಡು. ಮಾವ ಹೋಗ್ಲಿ ಬಿಡಿ ಮಾವ. ಶೋಭಾ, ದೊಡ್ಡ ದೊಡ್ಡ ಜಾಗದಲ್ಲೆಲ್ಲ ಇಂಗ್ಲಿಷ್ ಬರಲ್ಲ ಅಂತ ಅವಮಾನ ಪಟ್ಟಿದ್ದೀನಿ, ಅಸಹ್ಯ ಪಟ್ಟಿದ್ದೀನಿ. ನಂತರ ಅವನು ಇಂಗ್ಲಿಷಿಂದ ಅವಮಾನ ಆಗ್ಬಾರ್ದು ಅಂತ ಇಂಗ್ಲಿಷ್ ಸ್ಕೂಲ್ಗೆ ಸೇರಿಸಿದ್ದೆ. ಎಲ್ಲ ಅಪ್ಪ ಅಂದ್ರು ಕೂಡ ಅವ್ರ ಆಸೆ ಪಟ್ಟಿರೋದನ್ನ ಅವ್ರ ಮಕ್ಕಳು ಮುಖಾಂತರ ಅದನ್ನ ಈಡೇರಿಸ್ಕೊಂತಾರೆ. ಅದರಿಂದ ಚಿಕ್ಕ ಚಿಕ್ಕ ಮಕ್ಕಳು ಜೀವನಗಳು ಎಷ್ಟೋ ಹಾಳಾಗಿದ್ದಾವೆ. ಅದೇ ತಪ್ಪನ್ನ ನಾನು ಮಾಡಿಬಿಟ್ಟೆ. ಕಾಂಟ್ಯಾಕ್ಟ್ ಸರ್ಟಿಫಿಕೇಟ್ ಅಲ್ಲಿ ವೆರಿ ಬ್ಯಾಡ್ ಅಂತ ಬರ್ದ್ಬಿಟ್ಟು ಕೊಟ್ಟಿದ್ದಾರಲ್ಲ ಅಪ್ಪ. ಹೀಗ್ ಮಾಡ್ಬಿಟ್ಟಲ್ಲ ಇವನು. ಇನ್ಮೇಲೆ ನಮ್ಮ ಮಗನ್ನ ಯಾವ ಸ್ಕೂಲ್ಗಮ್ಮ ಸೇರ್ಸೋದು ನಾವು? ನನ್ ಮಗ ಹೆಂಗಮ್ಮ ಓದ್ತಾನೆ? ನನ್ ಮಗು ಜೀವನ ನಾನೇ ಹಾಳು ಮಾಡ್ಬಿಟ್ಟಲ್ಲಮ್ಮ. ಜೀವಾ, ಜೀವಾ, ಹೇ ಜೀವಾ, ಗಂಟೆ 3:30 ಆಯ್ತು. ಇಷ್ಟೊತ್ತಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದೀಯಾ? ಏನು ನಿಮ್ಮಪ್ಪ ಏನಾದ್ರು ಹೊಡೆದ್ರಾ? ಹೊಡೆದಿದ್ರು ಪರವಾಗಿಲ್ಲ ತಾತ, ನನ್ನ ನೆನ್ಸ್ಕೊಂಡು ಅಳ್ತಾ ಇದ್ರು ತಾತ. ಎಲ್ಲರೂ ನನ್ನ ಕಳ್ಳ ಅಂತ ಬೈದಾಗ ಕೂಡ ನಾನು ಅಷ್ಟೊಂದು ಬೇಜಾರು ಮಾಡ್ಕೊಂಡಿರ್ಲಿಲ್ಲ. ಆದ್ರೆ ನಮ್ಮಪ್ಪ ನನ್ನ ನೆನ್ಸ್ಕೊಂಡು ಅಳ್ತಿರ್ಬೇಕಾದ್ರೆ ತಡ್ಕೊಳಕ್ ಆಗ್ತಿಲ್ಲ ತಾತ. ಎಲ್ಲದಕ್ಕೂ ಕಾರಣ ಇಂಗ್ಲಿಷೇ ತಾತ. ಆದ್ರೆ ಆ ಇಂಗ್ಲಿಷ್ ನನಗೆ ತಲೆಗೆ ಹೋಗ್ತಿಲ್ಲ ತಾತ. Nothing is impossible in this world. When you look at the world impossible, even it says, I am possible. ಏನೋ ಕನ್ನಡ ಕವಿ ಇಂಗ್ಲಿಷ್ ಮಾತಾಡ್ತಾ ಇದ್ದೇನೆ ಅಂತ ನೋಡ್ತಿದ್ಯಾ? ನನ್ನನ್ನು ಬಿಡು. ನಿನಗೆ ಇಷ್ಟವಾದ ರಾಜಕಾರಣಿ ಯಾರು? ಅಬ್ದುಲ್ ಕಲಾಂ. ಅಬ್ದುಲ್ ಕಲಾಂ ಸರ್ ಅವ್ರಿಗೆ ಯಾರು ಅಂತ ಗೊತ್ತಾ ನಿಂಗೆ? ರಾಮೇಶ್ವರದ ಒಂದು ಸಾಮಾನ್ಯವಾದ ಗೌರ್ಮೆಂಟ್ ಸ್ಕೂಲಲ್ಲಿ ಕಲ್ತು ಇರ್ತಕ್ಕಂಥ ಬೇರೆ ಎಲ್ಲಾ ಕಾಲೇಜುಗಳಲ್ಲೂ ಇಂಗ್ಲಿಷಲ್ಲಿ ಮಾತ್ರ ಮಾತಾಡಿದ್ದಾರೆ. ಅದೇ ರೀತಿ ಇಂಗ್ಲಿಷ್ನಲ್ಲಿ ನೀನು ಕೂಡ ಮಾತಾಡ್ಬೋದು. ನಿಮ್ ತಂದೆ ನೀನ್ ಚೆನ್ನಾಗಿ ಓದ್ಲಿ ಅಂತ ಆಸೆ ಪಡ್ತಾರೆ. ನನಗ್ ಸಿಗದೆ ಇರೋದೆಲ್ಲ ನನ್ನ ಮಗನಿಗೆ ಸಿಗ್ಲಿ ಅಂತ ಆಸೆ ಪಡ್ತಾರೆ. ನೀನ್ ತುಂಬಾ ಅದೃಷ್ಟವಂತ ಕಣೋ. ಒಂದ್ ಮಾತ ಹೇಳ್ತೀನಿ ಕೇಳು. ತಂದೆ ತಾಯಿ ಮುಂದೆ ಮಕ್ಕಳು ಅಳೋದು ದೊಡ್ಡೋರು ಸರಿ ಇಲ್ಲ ಅಂತ ಅರ್ಥ. ಮಕ್ಕಳ ಮುಂದೆ ದೊಡ್ಡೋರು ಅಳೋದು ಮಕ್ಕಳು ಸರಿ ಇಲ್ಲ ಅಂತ ಅರ್ಥ. ಮೊದಲು ನಿಮ್ಮ ತಂದೆ ಹತ್ರ ಹೋಗಿ ಕ್ಷಮೆನ ಕೇಳಿ ಹೇಗಾದ್ರೂ ಮಾಡಿ ಸ್ಕೂಲಿಗೆ ಸೇರೋದಕ್ಕೆ ಪ್ರಯತ್ನ ಮಾಡು. ಸರ್, ಸ್ಟ್ರೈಟ್ ಆಗಿ ನಾನು ವಿಷಯಕ್ಕೆ ಬಂದ್ಬಿಡ್ತೀನಿ. ಜೀವ ಮಾಡಿದ್ದು ತಪ್ಪೇನೆ. ಅವ್ರು ಮಾಡಿದ್ದನ್ನ ಸರಿ ಅಂತ ವಾದಿಸೋದಕ್ಕೆ ನಾನು ಇಲ್ಲಿ ಬಂದಿಲ್ಲ. ಆದ್ರೆ ಇದರಿಂದ ಒಬ್ಬ ಸಣ್ಣ ಹುಡುಗನ ಕೆರಿಯರ್ ಹಾಳಾಗೋಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ. ಇವನು ಓದೋದಕ್ಕೋಸ್ಕರ ತಪ್ಪು ಮಾಡಿದ್ರೆ ಪರವಾಗಿಲ್ಲ, ಓದೋದೇ ಬೇಡ ಅನ್ನೋದಕ್ಕೋಸ್ಕರ ತಪ್ಪು ಮಾಡಿದ್ದಾನೆ ಸರ್. ಹೇಗೆ ಕ್ಷಮಿಸಿ ಅಂತೀರಾ? ಸರ್, ನನ್ನ ಸರ್ವಿಸಲ್ಲಿ ಎಷ್ಟೋ ಮಕ್ಕಳನ್ನ ನೋಡಿದ್ದೀನಿ, ಕ್ರೈಮ್ ಕೂಡ ನೋಡಿದ್ದೀನಿ. ಅದರಲ್ಲಿ 90% ಎಮೋಷನ್ ಇಂದ ಮಾಡೋದು, ಯಾವುದೇ ಪ್ಲಾನ್ ಮಾಡಿರೋದಿಲ್ಲ. ದೊಡ್ಡೋರೇ ಹಾಗೆ ಮಾಡಬೇಕಾದ್ರೆ ಚಿಕ್ಕ ಹುಡುಗ ಸರ್ ಈ ಜೀವ. ಸರ್, ಇವ್ರಿಗೆ ಓದೋದ್ರಲ್ಲಿ ಕಾನ್ಸಂಟ್ರೇಷನ್ ಇಲ್ಲ ಸರ್. ಇಂಗ್ಲೀಷೇ ಬರೋದಿಲ್ಲ, ಅದೇ ವಿಷಯ ಅಲ್ವಾ?
ಇವನು ಜೀನಲ್ಲೇ ಇಂಗ್ಲಿಷ್ ಇಲ್ಲ ಸರ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಸರ್. ಏನ್ ಸರ್ ಹೇಳ್ತಾ ಇದ್ದೀರಾ? ಇದಕ್ಕೆ ಬೇರೆ ದಾರಿನೇ ಇಲ್ವಾ? ಒಂದೇ ಒಂದು ಚಾನ್ಸ್ ಇದೆ. ಇನ್ನು 20 ದಿನಗಳಲ್ಲಿ ಕರ್ನಾಟಕ ಸ್ಟೇಟ್ ಲೆವೆಲ್ನಲ್ಲಿ CBSE ಅಕಾಡೆಮಿ ಇಂಗ್ಲಿಷ್ ಸ್ಪೀಕಿಂಗ್ ಕಾಂಟೆಸ್ಟ್ ನಮ್ಮ ಸ್ಕೂಲ್ನಲ್ಲಿ ನಡೆಯುತ್ತೆ. ಈ ವರ್ಷದಲ್ಲಿ ನಾವು ನಡೆಸ್ತಾ ಇದ್ದೀವಿ. ಅದರಲ್ಲಿ ಜೀವ ಪಾರ್ಟಿಸಿಪೇಟ್ ಮಾಡಲಿ. ಅವ್ನಿಗೆ ಸಾಧ್ಯ ಆದರೆ ಇಂಗ್ಲೀಷ್ನಲ್ಲಿ ಮಾತಾಡಿ ಗೆದ್ದು ತೋರಿಸ್ಲಿ. ಒಂದು ವೇಳೆ ಅವನೇನಾದರೂ ಗೆದ್ದರೆ ನಾವು ಖಂಡಿತ ಅವನನ್ನ ಸೇರಿಸ್ಕೋತೀವಿ. ನನ್ನ ಮಗ ಹೆಂಗೆ ಸರ್ ಇಂಗ್ಲೀಷಲ್ಲಿ? ಸವಾಲೆಲ್ಲ ಬೇಡ ಸರ್. ಹೇಗಾದರೂ ಮಾಡಿ ನನ್ನ ಮಗನ ಇದೇ ಸ್ಕೂಲ್ಗೆ ಸೇರಿಸ್ಕೊಡಿ ಸರ್, ಪ್ಲೀಸ್ ಸರ್. ಎಕ್ಸ್ಟ್ರೀಮ್ಲಿ ಸಾರಿ ಸರ್, ಇಟ್ ಇಸ್ ದ ಓನ್ಲಿ ಆಪ್ಷನ್. ಬಾಜಿ ಹೋಗೋಣ. ನನಗೂ ಇಂಗ್ಲೀಷಲ್ಲಿ ಮಾತಾಡಕ್ಕೆ ಬರುತ್ತಪ್ಪ. ನನಗೂ ಇಂಗ್ಲೀಷಲ್ಲಿ ಮಾತಾಡಕ್ಕೆ ಬರುತ್ತಪ್ಪ. ನಾನು ಈ ಪೈಪೋಟಿನ ಒಪ್ಕೋತೀನಿ. ಜೀವ, ನೀನು ಅನ್ಕೊಂಡಿರೋ ಹಾಗೆ ಈಸಿಯಾದ ಕಾಂಪಿಟೇಷನ್ ಅಲ್ಲ. ಈ ಕಾಂಪಿಟೇಷನ್ ಅಲ್ಲಿ 100 ಜನ ಪಾರ್ಟಿಸಿಪೇಟ್ ಮಾಡ್ತಾರೆ. ಅವರೆಲ್ಲ LKG UKG ಇಂದನೇ ಇಂಗ್ಲಿಷ್ನಲ್ಲಿ ಮಾತಾಡ್ತಿರ್ತಾರೆ. ಅವ್ರಗಳಿಗೆ ಈಕ್ವಲ್ ಆಗಿ ನೀನು ಮಾತಾಡೋದಕ್ಕೆ ಸಾಧ್ಯನೇ ಇಲ್ಲ ಜೀವ. ನನ್ನ ಕೈಯಲ್ಲಿ ಇದಾಗುತ್ತೆ ಸರ್. ನಾನು ಈ ಪೈಪೋಟಿಲಿ ಭಾಗವಹಿಸ್ತೀನಿ ಸರ್. ನನ್ನ ಹೆಸರು ಬರ್ಕೊಳ್ಳಿ ಸರ್. ಸರ್, ನಿಮ್ಮಿಬ್ಬರ ಹತ್ರ ನಾನು ಪ್ರೈವೇಟಾಗಿ ಮಾತಾಡಬೇಕು. ಜೀವ, ನೀನು ಹೊರಗಡೆ ವೆಯ್ಟ್ ಮಾಡು. ಇದೇ ನಿಮ್ಮ ಮಗನಿಗೆ ಕೊಡೋಂಥ ಕಡೆ ಚಾನ್ಸು. ಈ ಕಾಂಪಿಟೇಷನ್ ಅಲ್ಲಿ ಗೆದ್ರೆ ತಿರ್ಗಾ ಈ ಸ್ಕೂಲಲ್ಲಿ ಅವಕಾಶ ಕೊಡ್ತೀವಿ. ಹಾಗಾಗ್ಲಿಲ್ಲ ಅಂದ್ರೆ ಕನ್ಸಲ್ ಕೂಡ ಈ ಸ್ಕೂಲ್ಗೆ ಬರೋದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ಇನ್ನೊಂದ್ಸಲಿ ರೆಕಮೆಂಡ್ ಅಂತ ತಗೊಂಡ್ ಬಂದು ಈ ಸ್ಕೂಲ್ ಕಡೆ ಬರಬೇಡಿ. ಜೀವ, ಮಿಸ್, ಥ್ಯಾಂಕ್ ಯು ಸೋ ಮಚ್. ಯಾಕೆ ಮಿಸ್? ನನಗೆ ಗೊತ್ತು, ಅವತ್ತು ನೀನೇ ಆ ವಾಯ್ಸಲ್ಲಿ ಮಾತಾಡಿ ನನ್ನ ಕಾಪಾಡಿದ್ದು ಅಂತ. ಅದನ್ನ ನಾನು ಯಾವತ್ತೂ ಮರೆಯಲ್ಲ. ಅವತ್ತು ನೀನೇನಾದರೂ ಇಲ್ಲ ಅಂತಿದ್ರೆ ನನ್ನ ಲೈಫ್. ಮಿಸ್ ಅಳ್ಬೇಡಿ ಮಿಸ್. ಅಳ್ಬೇಡಿ ಮಿಸ್, ಬಿಡಿ ಮಿಸ್. ನೀನು ಆ ವಾಯ್ಸಲ್ಲಿ ತಮಿಳ್ ಚಲ್ವಿ ಅಂತಾನೆ ಬೈದಿದ್ದು. ಅವಳು ನಿನ್ನ ಜೊತೆ ಮಾತಾಡ್ತಿದ್ದಾಳ? ಪರವಾಗಿಲ್ಲ ಜೀವ, ಆ ಹುಡುಗಿ ಖಂಡಿತ ಅರ್ಥ ಮಾಡ್ಕೋತಾಳೆ. ಆಗ ಬಂದು ನಿನ್ನ ಹತ್ರ ಮಾತಾಡ್ತಾಳೆ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರು. ಫ್ರೆಂಡ್ಶಿಪ್ನ ಯಾವತ್ತೂ ಬಿಟ್ಕೊಡ್ಬಾರ್ದು ಜೀವ. ಓಕೆ ಮಿಸ್. ಮಳೆ ಬರ್ತಾ ಇದೆ ಕಣ್ರೋ. ಬರೋ ಚಿಟ್ಟೆಯ ಕಂಗಳು ನೋಡಾಯ್ತು, ಪುಟ್ಟ ಪುಟ್ಟ ಕಣ್ಣಲ್ಲಿ ಕಣ್ಣ ಮುಚ್ಚೆ ಶುರುವಾಯ್ತು. ಬಣ್ಣದ ಚಿಟ್ಟೆಯ ಕಂಗಳು ನೋಡಾಯ್ತು, ಪುಟ್ಟ ಪುಟ್ಟ ಕಣ್ಣಲ್ಲಿ ಕಣ್ಣ ಮುಚ್ಚೆ ಶುರುವಾಯ್ತು. ಹೇಳದೆ ಮೆಲ್ಲಗೆ ಬಂದು ಏನನ್ನು ಹೇಳಿದೆ, ಒಳಗೊಳಗೆ ಬದಲಾಗಿದೆ.
ಮಾತನು ಕೇಳುತ್ತಲೇ ಮನವು ನೋಯುತ್ತಿದೆ ಮೌನವೇ ಈ ನಿಮಿಷ ಹುಣ್ಣಿಮೆಯ ಬೆಳಕಲ್ಲಿ ರಾಗವ ಹಾಡುತ್ತಲೇ ದೇವತೆಯಂತೆ ಬರಲು ಕನ್ನೆ ನಾನಿರುವ ನೋಟದಲ್ಲಿ ಮಿಂಚುತ್ತಿರೆ ತಾರೆಗಳಂತೆ ಹೆಜ್ಜೆಗಳ ಸದ್ದು ಕಾಲಲ್ಲಿ ಇಂದು ಕೋಗಿಲೆಯೇ ಹಾಡುತ್ತಿದೆ ಹೂವೊಂದು ಹಾಡುವ ಮಾತನ್ನು ಕೇಳಿ ಬಾನೆಲ್ಲ ಹೊಳೆಯುತ್ತಿದೆ ಬಾನಲಿ ಭೂಮಿಯಂತೆ ಭುವಿಯಲ್ಲಿ ಬಾನಿನಂತೆ ಮನದಲ್ಲಿ ನೆನಪುಗಳುಂಟು ಹಸಿರು ಗಿಳಿಯಂತೆ ಹಾರುತ್ತ ಬಂದಾಗ ತರೆಗಳೇ ಮಿಂಚುತ್ತಲಿಹುದು ಕನ್ನೆ ನಾನಿರುವ ನೋಟದಲ್ಲಿ ಮಿಂಚುತ್ತಿರೆ ತಾರೆಗಳಂತೆ ಹೆಜ್ಜೆಗಳ ಸದ್ದು ಕಾಲಲ್ಲಿ ಇಂದು ಕೋಗಿಲೆಯೇ ಹಾಡುತ್ತಿದೆ ಹೂವೊಂದು ಹಾಡುವ ಮಾತನ್ನು ಕೇಳಿ ಬಾನೆಲ್ಲ ಹೊಳೆಯುತ್ತಿದೆ. ಸಾರಿ ಜೀವ, ಅವತ್ತು ನಮ್ಮ ಹಿಂದಿ ಟೀಚರ್ನ ಕಾಪಾಡಕ್ಕೆ ಅವತ್ತು ಆ ವಾಯ್ಸಲ್ಲಿ ಮಾತಾಡ್ದೆ ಅಂತ ನನಗೆ ಗೊತ್ತಾಯ್ತು. ನೀನು ಎಷ್ಟು ದೊಡ್ಡ ಕೆಲಸ ಮಾಡಿದ್ಯಾ ಗೊತ್ತಾ? ನೀನಾ ಟೀಚರ್ ಜೀವನನೇ ಕಾಪಾಡಿದ್ಯಾ. ಆದರೆ ನಾನೇ ನಿನ್ನ ತಪ್ಪು ತಿಳ್ಕೊಂಡು ನಿನ್ನ ಬಗ್ಗೆ ಸಾರಿ. ನಾವಿನ್ಮೇಲೆ ಫ್ರೆಂಡ್ಸ್ ಆಗೇ ಇರೋಣ. ನೀನು ವಾಪಸ್ ಬಂದು ಸ್ಕೂಲಲ್ಲಿ ಓದಬೇಕು. ನೀನು ಆ ಕಾಂಪಿಟೇಷನಲ್ಲಿ ಗೆಲ್ಲಬೇಕು. ನೀನು ಇಂಗ್ಲೀಷ್ ಮಾತಾಡೋಕ್ಕೆ ನಾನು ಏನು ಬೇಕಾದರೂ ಮಾಡ್ತೀವಿ. ಸಾರಿ ಕಣೋ ಜೀವ, ನಾನು ಇಷ್ಟು ದಿನ ನಿನ್ನ ತಪ್ಪಾಗಿ ತಿಳ್ಕೊಂಡಿದ್ದೆ. ಇವತ್ತಿಂದ ನಾವೆಲ್ಲರೂ ಫ್ರೆಂಡ್ಸ್. ಇಂಗ್ಲಿಷ್ ಪೇಪರಾ? ನಮ್ಮನೇಲಿ ಯಾರು ಓದ್ತಾರೆ? ಪೇಪರ್ ಅವರೇ ಇಲ್ಲಿ ಬನ್ನಿ. ಇಂಗ್ಲಿಷ್ ಪೇಪರ್ನ ಗೊತ್ತಿಲ್ಲದೆ ನಮ್ಮನೆಗೆ ಹಾಕಿದ್ಯಾ? ತಗೋ. ಇಲ್ಲ ಮೇಡಮ್, ಇವತ್ತಿನಿಂದ ಇಂಗ್ಲಿಷ್ ಪೇಪರ್ ಹಾಕೋದಕ್ಕೆ ಹೇಳಿದ್ದಾರೆ. ನಾವು ಕನ್ನಡದವರು, ನಾವು ಹಾಕಕ್ ಹೇಳಿಲ್ಲ. ತಗೊಂಡು ಹೋಗು. ಬೆಳಗ್ಗೆನೆ ಪೇಪರ್ ಹಾಕೋನ ಹತ್ರ ಜಗಳ ಮಾಡ್ಕೊಂಡು ನಿಂತಿದ್ಯಲ್ಲ ನೀನು. ಇಲ್ಲ ಮಾವ, ಈ ಹುಡುಗ ಗೊತ್ತಿಲ್ಲದೆ ನಮ್ಮನೆಗೆ ಇಂಗ್ಲಿಷ್ ಪೇಪರ್ ಹಾಕಿದಾನೆ. ನೀವೇನಾದ್ರೂ ಹೇಳಿದ್ರಾ? ಸರ್, ಸಿ ಬ್ಲಾಕ್ ತಾನಿದ್ದು. ಹೌದು. ಡೋರ್ ನಂಬರ್ 3 ತಾನೆ? ಹೌದು. ಕರೆಕ್ಟ್ ಆಗಿ ಹಾಕಿದ್ದೀನಿ ಸರ್. ಕರೆಕ್ಟಾಗಿ ಹಾಕಿದಾರಾ? ನಾನಂತೂ ಹೇಳಿಲ್ಲ, ನೀನು ಹೇಳಿಲ್ಲ. ಮತ್ತೆ ಯಾರು ಹೇಳಿರ್ತಾರೆ ಹಾಕೋದಿಕ್ಕೆ? ನಾನೇ ಅಪ್ಪ ಕೊಡೋದಕ್ಕೆ ಹೇಳಿದ್ದು. ಜೀವ, ಇಂಗ್ಲಿಷ್ ಕಲಿಯೋದಕ್ಕೋಸ್ಕರ ಇನ್ಮೇಲಿಂದ ನಮ್ಮ ಮನೆಗೆ ಇಂಗ್ಲಿಷ್ ಪೇಪರ್ನ ಕೊಡೋದಕ್ಕೆ ನಾನೇ ಹೇಳಿದ್ದು. Peter bought a butter, but butter was so bitter. So Peter bought another butter, which is better than bitter butter. ಇದೇ ಟಂಗ್ ಟ್ವಿಸ್ಟರ್. ಇದನ್ನ ನೀನ್ ಕಲ್ತ್ಕೊಂಡ್ರೆ ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ಬಹುದು. ಎಲ್ಲಿ ಮಾತಾಡ್ ತೋರ್ಸು. ಬಟರ್ ಬಿಟ್ಟರ್. ಇವಾಗ ಹೇಳ್ತೀನಿ. ಬಟರ್ ಬಿಟ್ಟರ್ ಬಟರ್ ಆಫ್ ದ ಅನದರ್ ಬಿಟ್ಟರ್ ಬಟರ್. ಸೈಕಲ್ನೇ ಓಡ್ಸಕ್ ಬರ್ದಿರೋನ ಹತ್ರ ಏರೋಪ್ಲೇನ್ ಕೊಟ್ಬಿಟ್ಟು ಓಡ್ಸು ಅಂತ ಹೇಳಿದ್ರೆ ಹೆಂಗೆ? ಅವನ ಎಂಕರೇಜ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ದಯವಿಟ್ಟು ಅವನ ಡಿಸ್ಕರೇಜ್ ಮಾಡಬೇಡ. ನಾನು ಬರೀ ಕಾಮಿಡಿ ಮಾಡಿದ್ದು. ನಾನು ಕಾಮಿಡಿ ಮಾಡಬಾರ್ದಾ? ನಾನು ಜೀವ ಯಾವಾಗಲೂ ಫ್ರೆಂಡ್ ಆಗಿಬಿಟ್ಟಿದ್ದೀವಿ. ಏನ್ ಜೀವ? ಇಲ್ಲಿ ನೋಡು, ನಾನಿವಾಗ ಹೆಂಗೆ ಹೇಳ್ಕೊಡ್ತೀನಿ ಅಂತ ನೋಡ್ತಾ ಇರು. ಪೀಟರ್ ಬಟರ್ ಬಟರ್ ಬಟರ್. ತಮಿಳ್ ತಗೊಳ್ಳೋ ಬಟರ್ ಮಿಲ್ಕೋ. ಏಯ್, ಏನೋ
ನೀನಲ್ವೇನೋ ಆಗ್ಲಿಂದ ಭಟ್ರ ಅಂತ ಕೇಳ್ತಾ ಇದ್ದಿದ್ದು? ಏಯ್ ಕಾಮಿಡಿ ಮಾಡ್ಬೇಡ ಕಣ. ಇಲ್ಲ ಕಣೋ, ನಮಗೆಲ್ಲ ಕಾಮಿಡಿ ಸೆಟ್ ಆಗಲ್ಲ ಕಣೋ, ಇಂಥದ್ದೆಲ್ಲ ನಮ್ಗೆ ನಡೆಯಲ್ಲ ಕಣೋ. ಏಯ್ ನಾನು ಇವಾಗ ಮಧ್ಯದಲ್ಲಿ ಕೂತ್ಕೊಂಡಿದ್ದೀನಿ, ಹೋಗ. ಆದ್ರೆ ಬಟರ್ ಮಿಲ್ಕೋ ನೀನೇ ಕುಡ್ಕೊಂಡು ಹೋಗು. ಏಯ್ ಹೋಗ. ಥ್ಯಾಂಕ್ಸ್ ಕಣೋ. ಜೀವ, ನಾನು ಆಮೇಲೆ ಬರ್ತೀನಿ. ಏ ಛೇ. ಮಗ, ನಾವೆಷ್ಟು ಜಗಳ ಆಡಿದ್ವಿ, ಹೊಡೆದಾಡಿದೀವಿ, ಆದ್ರೆ ಫ್ರೆಂಡ್ ಅಂದಿದ್ ಕೂಡಲೇ ನಿನ್ನ ಕೈ ಕೊಟ್ಟೆ ನೋಡ್ದಲ್ಲ, ಅದೇ ಕಣ ಹುಡುಗರು ಅಂದ್ರೆ. ನಾನು ಫ್ರೆಂಡ್ ಆಗಿನೇ ನೋಡ್ತಾ ಇದ್ದೀನಿ, ಆದ್ರೆ ಅವಳು ಕೋಪ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಅದೇ ಕಣ ಹುಡುಗಿರಂದ್ರೆ. ಸರಿ ಬಿಡು, ನನ್ನ ದುಃಖ ನನ್ನಲ್ಲೇ ಇರಲಿ. ಆಮೇಲೆ ಜೀವ, ಇಂಗ್ಲಿಷ್ ಮಾತಾಡೋದಕ್ಕೆ ಇದಕ್ಕಿಂತ ಸೂಪರ್ ಆಗಿರೋ ಐಡಿಯಾ ಕೊಡ್ತೀನಿ, ಓಕೆನಾ? ಓಕೆ ಕಣ. ಲೋ ಜೀವ, ನೀನು ಸಿನಿಮಾ ಆಕ್ಟರ್ ಎಲ್ಲ ಇಮಿಟೇಟ್ ಮಾಡ್ತೀಯಲ್ವಾ, ಹಾಗಾಗಿ ನಿನಗೆ DVD ಪ್ಲೇಯರ್ನು ಇಂಗ್ಲಿಷ್ ಪಿಕ್ಚರ್ನು ಎತ್ಕೊಂಡು ಬಂದಿದ್ದೀನಿ. ಯಾಕಂದ್ರೆ ನೀನು ಕಾಂಪಿಟೇಷನಲ್ಲಿ ಇಂಗ್ಲಿಷ್ ತಾನೇ ಮಾತಾಡ್ತಿದ್ಯಾ. ಸರಿ, ಫಸ್ಟ್ ಫಿಲಮೇ ಒಳ್ಳೆ ಸಿನಿಮಾನ ಸೆಲೆಕ್ಟ್ ಮಾಡು, ಆ ದೇವ್ರು ನಿನಗೆ ಒಳ್ಳೇದು ಮಾಡಲಿ. ಲೋ ಜೀವ, ಡಿಕ್ಷನರಿ, ನೋಟ್ ಪ್ಯಾಡು ಎಲ್ಲ ಎತ್ಕೊಂಡ್ಬಂದಿದ್ಯಾ ತಾನೇ? ಹೇಳಿದ್ದೆಲ್ಲ ತಗೊಂಡ್ಬಂದಿದ್ದೀನಿ ಕಣ, ನೋಡು. ಯಾಕಂದ್ರೆ ಎಲ್ಲ ಇಂಗ್ಲಿಷಲ್ಲೇ ಮಾತಾಡ್ತಾರೆ, ಅದನ್ನ ನೀನು ನೋಟ್ ಮಾಡ್ಕೋಬೇಕು. ಸರಿ ಕಣ. ಸರಿ, ಸಿನಿಮಾ ನೋಡು. ಏ ಮಮ್ಮಿ, ನಿನ್ ಹೇರ್ ಕಟ್ ತುಂಬಾ ಸೂಪರ್ ಆಗಿದೆ, ನಾನು ಕೂಡ ಕಟ್ ಮಾಡ್ತೀನಿ ಮಮ್ಮ. ನನ್ನ ತಲೆಯಲ್ಲಿ ಕೂದ್ಲಿಲ್ಲ ಅಂತ ನನ್ನ ರೇಗಿಸ್ತಾ ಇದ್ಯಾ? ಇಲ್ಲ ಮಮ್ಮಿ, ನಾನೆಲ್ಲ ಹಾಗಂತ ಹೇಳ್ದೆ, ನಾನು ಯಾಕೆ ಹೇಳ್ತಾನೆ ಇಲ್ವಲ್ಲ. ನಾನಾಗುತ್ತೆ ಹೇಳ್ದ ಮಮ್ಮ, ಯಾಕೆ ನೀನು ಟೆನ್ಷನ್ ಮಾಡ್ಕೋತಿದ್ಯಾ? ನಾನಾಗ ಹೇಳೇ ಇಲ್ಲ, ಬಿಟ್ಬಿಡು, ಇದೆಲ್ಲ ಕ್ಯಾಶುವಲ್ ಆಗಿ ತಗೋದಿನಲ್ಲ. ಯಾಕೆ ನೋಡ, ನೀನ್ ಈ ತರ ಮಾತಾಡೋದು ನಾನಂತೂ ಸುಮ್ಮನೆ ಬಿಡಲ್ಲ. ಏನೋ ಅವ್ನು ಕನ್ನಡದಲ್ಲಿ ಮಾತಾಡ್ತಿದ್ದಾನೆ. ಸರಿ ಕಣ, ಡಬ್ಬಿಂಗ್ ಸಿನಿಮಾ ಅಂತ ಅನ್ಸುತ್ತೆ. ಇಂಗ್ಲಿಷ್ ಅವನೇ ಕನ್ನಡ ಮಾತಾಡ್ತಾವನೆ. ಇವ್ರು ಯಾರೋ ಇಂಗ್ಲೀಷಲ್ಲೇ ಮಾತಾಡೋ ತಲೆ ತಿಂತಾರಲ್ಲ ಇವರು. ಸರಿ ಓಕೆ, ನನಗೆ ತುಂಬ ಹಸುವಾಗ್ತಿದೆ, ನಾನು ಹೋಗ್ತೀನಿ. ನೀನು ಇದೇ ರೀತಿ ಇಂಗ್ಲೀಷ್ ಸಿನಿಮಾ 5 ಸಿನಿಮಾ ನೋಡ್ಬಿಟ್ರೆ ಗ್ರ್ಯಾಂಡ್ ಸಕ್ಸಸ್ ಕಣ. ಈ ಆ್ಯಪ್ ಹೆಸರು ಹಲೋ ಆ್ಯಪ್. ಈ ಆ್ಯಪಲ್ಲಿ ಬೇಸಿಕ್ ಆಗಿರೋ ಇಂಗ್ಲಿಷ್ ಸೆಂಟೆನ್ಸ್ನ ಹೇಗೆ ಮಾತಾಡೋದು ಅಂತ ಹೇಳ್ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಮೈ ನೇಮ್ ಇಸ್ ಜೀವ ಅಂತ ಹೇಳ್ತೀವಿ. ಈಗ ಕರೆಕ್ಟ್, ಮೈ ನೇಮ್ ವಾಸ್ ಜೀವ. ನೋಡಿದ್ಯಾ, ತಪ್ಪು ಅಂತ ಹೇಳ್ತು. ನಾನೀಗ ಕರೆಕ್ಟಾಗಿ ಮಾತಾಡ್ತೀನಿ ನೋಡು. ಮೈ ನೇಮ್ ಈಸ್ ಜೀವ. ನೋಡು, ಕರೆಕ್ಟ್ ಅಂತ ಹೇಳ್ತು. ಸೊ ಡೈಲಿ ಈ ಆ್ಯಪ್ ಯೂಸ್ ಮಾಡ್ಕೊಂಡು ವರ್ಕೌಟ್ ಮಾಡ್ಕೋ, ಸರಿನಾ? ಆಗ್ಲೇ ನಿನ್ ಗ್ರಾಮರ್ ಸ್ಟ್ರಾಂಗ್ ಆಗುತ್ತೆ. ನಿನ್ ಕೈಲಿ ಇದು ಖಂಡಿತ ಆಗುತ್ತೆ, ಸರಿನಾ? ಜೀವ, ಇದೇ PC. ಓ, ಇದು PCನಾ? ನಮ್ಮಪ್ಪ ಕೂಡ PCನೇ. ಅದು PC ಅಂದ್ರೆ ಪರ್ಸನಲ್ ಕಂಪ್ಯೂಟರ್ ಅಂತ, ಅಂದ್ರೆ ನನ್ ಸ್ವಂತ ಕಂಪ್ಯೂಟರ್ ಅಂತ. ಇದು ನಿನ್ ಸ್ವಂತ ಕಂಪ್ಯೂಟರ್ ಅಂತ ನನಗೆ ಗೊತ್ತಲ್ವಾ? ಸರಿ, ಅದೆಲ್ಲ ಬಿಡು. ಈ ಬುಕ್ಸ್ ಎಲ್ಲ ಯಾವ್ದು ಗೊತ್ತಾ? ಇದೆಲ್ಲ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಆಗಿರೋ ಬೇರೆ ಭಾಷೆ ಬುಕ್ಸು. ನೀನ್ ಇದ್ರಿಂದ ಕಲ್ತ್ಕೋಬಹುದು. ನೀನು ಇಂಗ್ಲಿಷಲ್ಲಿ ಟ್ರಾನ್ಸ್ಲೇಟ್ ಮಾಡೋ ಅಂತ ಕನ್ನಡ ಟಾಪಿಕ್ನ ಹುಡುಕೋ, ನಿನಗೆ ಈಸಿ ಆಗುತ್ತೆ. ನಿನ್ ಕೈ ಖಂಡಿತ ಆಗುತ್ತೆ, ಓಕೆ? ಹಲೋ. ಏಯ್, ನನ್ನ ನಂಬರಿಂದ ಕಾಲ್ ಮಾಡಿದ್ರೆ ಫೋನ್ ತೆಗಿಯೋದಿಲ್ವಾ? ಅಷ್ಟು ಗಾಂಚಲಿನ ನಿನಗೆ? ಯಾವುದು, ಏನ ಹುಡುಗ ಜೀವನ ನೋಡಿದ್ಯಾ? ಇಂಗ್ಲಿಷಲ್ಲಿ ಮಾತಾಡೋದಕ್ಕೆ ಐಡಿಯಾ ಎಲ್ಲ ಕೊಟ್ಟಿದ್ಯಾ? ಅವನಿಗೆ ನೀನಲ್ಲ, ಇಂಗ್ಲಿಷ್ನ ಕಂಡು ಹಿಡಿದವನೇ ಬಂದು ಅವನಿಗೆ ಪಾಠ ಮಾಡಿದ್ರು ಇಂಗ್ಲಿಷ್ ಅವನಿಗೆ ಬರಲ್ಲ. ಈ ಕಾಂಪಿಟೇಷನ್ ಇಲ್ಲಿ ಸೋಲ್ತಾನೆ ಅಂತ ಗೊತ್ತಿದ್ದೇನೆ ಅವನಿಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದು. ಮತ್ತೆ ಮೇಡಮ್, ನಮ್ಮ ಡೀಲ್ ಏನಾಯ್ತು? ಅದ್ರ ಬಗ್ಗೆ ಮಾತೇ ಆಡ್ತಿಲ್ವಲ್ಲ? ಇಲ್ಲಿ ನೋಡಿ ಕಾರ್ತಿಕ್, ನಾನು ಈಗ್ಲೂ ನಿಮ್ಮನ್ನ ಸಿನ್ಸಿಯರ್ ಆಗಿ ಲವ್ ಮಾಡ್ತೀನಿ. ನೀವ್ ನನ್ನ ಮದ್ವೆ ಆಗ್ತೀನಿ ಅಂತ ಹೇಳಿ ನಿಮ್ಗೋಸ್ಕರ ಜೀವನೇ ಕೊಡ್ತೀನಿ. ಏಯ್, ಏನೇ ಅದು ಸುಮ್ನೆ ಪ್ರೀತಿ ಮದುವೆ ಅಂದ್ಕೊಂಡು? ಏನೇ ಡಿಸಿಷನ್ ನಿಂದು? ಬರೋದಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಹಲೋ, ಹೇಯ್, ಹಲೋ. ಕಟ್ ಮಾಡ್ಬಿಟ್ಲು. ಮದರ್, ಮದರ್. ಯಾರು? ಮದರ್. ಏನೋ ಜೀವ, ಸೊಗ್ಸಾಗಿ ಅಮ್ಮ ಅಂತ ಕನ್ನಡದಲ್ಲಿ ಕರೀದೆ, ಮದರ್ ಗಿದರ್ ಅಂತ ಇಂಗ್ಲಿಷಲ್ಲಿ ಹೇಳ್ತಿದ್ಯಾ? ಟುಡೇ ಐ ಟಾಕ್ ಇಂಗ್ಲಿಷ್, ವಾಕ್ ಇಂಗ್ಲಿಷ್, ಸ್ಪೀಕ್ ಇಂಗ್ಲಿಷ್. ಯು ಟಾಕ್ ಓನ್ಲಿ ಇಂಗ್ಲಿಷ್. ಜೀವ,
ಅಂಗಡಿಗೆ ಹೋಗಿ 4 0 ತಗೊಂಬಾ. ಝೀರೋನಾ? ಹಾಗಂದ್ರೆ? 0 ಅಂದ್ರೆ ಮೊಟ್ಟೆ ಅಂತ ಅರ್ಥ. ಹೆಂಗೆ ನನ್ನ ಇಂಗ್ಲಿಷ್? ಓ ಓಕೆ ಮಾ, ಬಾಯ್, ಸಿ ಯು ಮಾ. ಓಕೆ ಬಾಯ್, ಡಿ ಯು ಕಣೋ. ಏನಮ್ಮ, ಏನ್ ನಡೀತಾ ಇದೆ? ನಮ್ ಜೀವ ಇಂಗ್ಲಿಷಲ್ಲಿ ಮಾತಾಡ್ತಿದ್ದ. ಇಂಗ್ಲಿಷಲ್ಲಿ ಮಾತಾಡ್ತಿದ್ರಾ ನೀನು ಜೀವನ? ಹೌದು ಮಾವ. ಓಕೆ ಬಾಯ್ ಸಿ ಯು ಅಂತ ಹೇಳ್ದ. ಆಮೇಲೆ ನಾನು ABC ಆದ್ಮೇಲೆ ಡಿ ತಾನೆ, ಓಕೆ ಬಾಯ್ ಡಿ ಯು ಕಣೋ ಅಂತ ಹೇಳ್ದೆ ಅಷ್ಟೇ. ಹೆಂಗೆ? ಅವನ್ ರೂಟಲ್ಲೇ ನಾವು ಹೋಗ್ಬಿಡೋದು ಒಳ್ಳೇದು. ಓಕೆ ಬಾಯ್ ಸಿ ಯು ಕಣೆ. ಓಕೆ ಬಾಯ್ ಎಫ್ ಯು ಕಣೋ. ಓಕೆ ಬಾಯ್ ಎಫ್ ಯು ಮಾವ. ಲೇಡೀಸ್ ಫಿಂಗರ್ 1 kg ಹೌ ಮಚ್? ಲೇಡೀಸ್ ಫಿಂಗರಾ? ಲೇಡೀಸ್ ಅಂದ್ರೆ ಹೆಂಗಸ್ರು, ಫಿಂಗರ್ ಅಂದ್ರೆ ಬೆರಳು. ಹೆಂಗಸ್ರು ಬೆರಳ 1 kgನಾ? ಯೋ, ದಿಸ್ ಈಸ್ ಲೇಡೀಸ್ ಫಿಂಗರ್. ಬೆಂಡೆಕಾಯ. 5 ಡ್ರಮ್ ಸ್ಟಿಕ್ ಹೌ ಮೆನಿ? ಆರ್ಕೆಸ್ಟ್ರಾ ಪ್ರೋಗ್ರಾಮ್ ಮಾಡ್ತಾರಲ್ಲ ಅವ್ರ ಹತ್ರ ಹೋಗಿ ಕೇಳು. ಬ್ರೋ, ದಿಸ್ ಈಸ್ ಡ್ರಮ್ ಸ್ಟಿಕ್. ನುಗ್ಗೆಕಾಯಿ. ಓ, ಪಂಪ್ಕಿನ್ ಹೌ ಮೆನಿ? ಪಂಪ್ಕಿನ್ ಹಂಗಂದ್ರೇನು? ನೋ ನೋ ನೋ, ಕುಂಬಳಕಾಯಿ ಪಂಪ್ಕಿನ್. ಬ್ರೋ ಬ್ರೋ, ವೈ ಆರ್ ಕ್ರೈಯಿಂಗ್? ಬ್ರೋ, ಕೆಲವು ಕಡೆ ಕನ್ನಡ ಮಾತಾಡಿ ಮಾತಾಡಿ ಅನ್ಕೊಳ್ತಾರೆ, ಇಲ್ಲಿ ನೋಡಿದ್ರೆ ಇಂಗ್ಲಿಷ್ ಮಾತಾಡಿ ಮಾತಾಡಿ ಕೊಳ್ತಾ ಇದ್ದಾರೆ. ನಾನು ಯಾವ ಭಾಷೆ ಮಾತಾಡ್ಬೇಕು ಇಲ್ಲಿ? Hey, hi boy. Hi man, how are you? My name was Hari. Where are you going? My native was Madri. You know English? Huh? You know English? I know English. You working for IT? No, I was empty. ನೋಡಕ್ ಓದಿರೋ ಒಂಥರ ಇದ್ದಾನೆ, ಮಾತಾಡೋದಕ್ಕೆ 5 ರೂಪಾಯಿ ಕೂಡ ಬರಲ್ಲ ಇವನಿಗೆ. ಹಾಯ್ ಬೇಬಿ, ಐ ನೋ ಯು ನೋ ಇಂಗ್ಲೀಷ್, ಐ ಟೀಚ್ ಆಲ್, ನೋ ವರಿ. ಜಾನಿ ಜಾನಿ ಎಸ್ ಪಾಪ, ಈಟಿಂಗ್ ಶುಗರ್ ನೋ. Shelter from rain and your mouth full of cream. ನನಗಿಂತ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾಳಲ್ಲ. He wish only to borrow, he would repay tomorrow. ಇದೇನು ಅಂತ ಗೊತ್ತಾ? ಇದು ನಿನ್ ಕ್ಲಾಸ್ ಪೋಯಮ್. ನೀನ್ ಹಿಂದೆ ಸ್ವಲ್ಪ ತಿರುಗಿ ನೋಡು. ಅಯ್ಯೋ ಓಡ್ರೋ, ತಗಲಾಕೋಬೇಡ್ರ ಅವನಿಗೆ. ಓಡ್ರೋ 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 ಓಡ್ರೋ. ಅವರೆಲ್ಲ ಸುಮ್ಮನೆ ಓಡ್ತಿದ್ದಾರೆ ಅನ್ಕೋಬೇಡ. ನೀನ್ ಮಾತಾಡೋ ಇಂಗ್ಲಿಷ್ನ ಕೇಳಕ್ಕಾಗದೆ ಓಡ್ತಿದ್ದಾರೆ. ನೀನ್ ಇಂಗ್ಲಿಷ್ ಮಾತಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ತಪ್ಪಾಗಿ ಮಾತಾಡಬೇಡ. ಪ್ಲೀಸ್ ಡೋಂಟ್ ಸ್ಪಾಯ್ಲ್ ಇಂಗ್ಲಿಷ್. Welcome everybody, I am Jiva. I am from Valluvar Vidyashram from Ramapuram. First I thank my parents and my friends. I talk about that poem. I talk about that famous poem, world famous. ನನಗೆ ಇಂಗ್ಲಿಷ್ ಬರ್ತಾ ಇಲ್ಲ, ಎಷ್ಟು ಓದಿದ್ರು ತಲೆಗೆ ಹೋಗ್ತಾರೆ ಇಲ್ಲ. ಈ ಪೈಪೋಟಿಲ್ಲ ಸೋತೋಗ್ತೀನಿ. ನಾನು ಓದ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಈ ಪೈಪೋಟಿಲ್ ಭಾಗವಹಿಸಲ್ಲ. ನನಗೇನು ಬೇಡ. ಕಷ್ಟವು ಸಾಕು ದಿನವೂ ವೇದನೆ, ಶಿಲುಬೆಯ ಭಾರ ಕಣ್ಣಲ್ಲಿ ನೀರು. ಹಲವು ಭಾಷೆಗಳ ಧ್ವನಿಯು ಅರ್ಥವೇ ಆಗದು ದಿನವೂ ಕಾಡುತ್ತಿದೆ. ಹಾಡ ಹಾಡುತ್ತ ಮನವು ಹಾಡಲು ಏನೂ ಆಗದೋ, ಮತ್ತೆ ಮತ್ತೆ ಹಾಡಿದರೂ ಕೂಡ ಏನೋ ಆಗದೋ.
ಏನೆಂದು ತೋಚದಾಗಿದೆ, ಏನೇನು ತಿಳಿಯದಾಗಿದೆ, ಅಯ್ಯಯ್ಯ ಭಯವಾಗಿದೆ ನನಗೀಗ. ನಿದಿರೇಲಿ ಬೆಚ್ಚಿದೆ ನಾನು, ದುಃಖದಲ್ಲಿ ಅಲೆದೆಯ ನಾನು, ನರಕದಲ್ಲಿರುವ ಹಾಗೆಯಾಗಿದೆ. ತಲೆಗೆ ಹತ್ತದ ಇಂಗ್ಲೀಷನ್ನು ಓದುತ್ತಿರುವೆ, ಹಾವಿನ ಹುತ್ತದಿ ಕೈಯನ್ನು ಹಾಕಿ ನರಳುತ್ತಿಹೇ. ಕಷ್ಟವು ಸಾಕು ದಿನವೂ ವೇದನೆ, ಶಿಲುಬೆಯ ಭಾರ ಕಣ್ಣಲ್ಲಿ ನೀರು, ಹಲವು ಭಾಷೆಗಳ ಧ್ವನಿಯು ಅರ್ಥವೇ ಆಗದು ದಿನವೂ ಕಾಡುತ್ತಿದೆ. ಹಾಡುತ್ತ ಮನವು ಹಾಡಲು ಏನೂ ಆಗದೋ, ಮತ್ತೆ ಮತ್ತೆ ಹಾಡಿದರೂ ಕೂಡ ಏನೋ ಆಗದೋ. ಅಲ್ಲೇನೆ. ಸರ್ Who the hell are you, man? ಸರ್ ನಾನೇ ಸರ್ ಜೀವ. What's your problem, man? ಸರ್ ನನಗೆ ನಿಜವಾಗ್ಲೂ ಇಂಗ್ಲೀಷ್ ಬರಲ್ಲ ಅಂತ ನನಗೆ ಇವಾಗಲೇ ಸರ್ ಗೊತ್ತಾಗಿದ್ದು. ನನ್ನ ಹೆಸರು ತೆಗೆದ್ಬಿಡಿ ಸರ್, ನಾನು ಇದರಲ್ಲಿ ಭಾಗವಹಿಸಲ್ಲ ಸರ್. Sorry, I couldn't understand anything. Tell me in this ಸರ್ ನಾನು ಪ್ರಯತ್ನ ಪಟ್ಟರೆ ಇಂಗ್ಲೀಷ್ ಬರಲ್ಲ ಸರ್, ನನ್ನ ಹೆಸರು ತೆಗೆದ್ಬಿಡಿ ಸರ್. ಲೇಟ್ ಆಗಿದೆ. ಪ್ಲೀಸ್ ಸರ್ 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 ನನ್ನ ಹೆಸರು ತೆಗೆದ್ಬಿಡಿ ಸರ್, ನಾನು ಇದರಲ್ಲಿ ಭಾಗವಹಿಸಲ್ಲ ಸರ್. ಪ್ಲೀಸ್ ಸರ್ ಪ್ಲೀಸ್ ಸರ್ 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 ನನಗೆ ಬರೋದೇ ಇಲ್ಲ ಸರ್ ಇಂಗ್ಲೀಷು. ಪ್ಲೀಸ್ ಸರ್ ಪ್ಲೀಸ್ ಸರ್ ನನ್ನ ಹೆಸರು ತೆಗೆದ್ಬಿಡಿ ಸರ್. ಪ್ಲೀಸ್ ಸರ್ ಸರ್ ನಾನು ಹೇಳೋದನ್ನ ಕೇಳಿ ಸರ್. ಪ್ಲೀಸ್ ಸರ್ Get up, man. ಸರ್ ನನಗೆ ನಿಜವಾಗ್ಲೂ ಬರೋಲ್ಲ ಸರ್. ಪ್ಲೀಸ್ ಸರ್ ತೆಗೆದ್ಬಿಡಿ ಸರ್, ತೆಗೆದ್ಬಿಡಿ ಸರ್. ಸರ್ ಸರ್ ಪ್ಲೀಸ್ ಸರ್, ನನಗೆ ಅವಮಾನ ಆದ್ರೂ ಪರವಾಗಿಲ್ಲ ಸರ್, ನಮ್ಮ ಅಪ್ಪ ಅಮ್ಮಂಗೆ ಅವಮಾನ ಆಗ್ಬಾರ್ದು ಸರ್. ನನ್ನಿಂದ ತುಂಬಾ ಅವಮಾನ ಪಟ್ಟಿದ್ದಾರೆ ಸರ್. ಸರ್ ನೀವು ಹೇಳ್ದಂಗೆ ಅಲ್ಲಿ ತುಂಬಾ ದೊಡ್ಡ ವ್ಯಕ್ತಿಗಳೆಲ್ಲ ಬರ್ತಾರೆ ಸರ್. ಪ್ಲೀಸ್ ಸರ್ ನನಗೆ ಇಂಗ್ಲೀಷ್ ಬರಲ್ಲ ಸರ್. ನೀನ್ ಭಿಕ್ಷೆ ಬಿಡ್ತಿದ್ಯಾ? ನಿಮ್ಮಪ್ಪ ಸವಾಲ್ ಮಾಡಿದ್ದಾರೆ. ಅವತ್ತು ಏನ್ ಹೇಳಿದ್ರು ಅಂತ ಗೊತ್ತಾ ನಿನಗೆ? ನಿಲ್ಸೆ ಕೆಳಗಡೆ ಹೇಳಿರಿ ಸರ್, ಹೇಳಿರಿ. ಯಾರು ಇಲ್ಲಿ ಓದಿ ಸರ್, ಓದಿ. ಪೊಲೀಸ್ ಅವ್ರು ಗೊತ್ತಾಗೋದಿಲ್ವಾ ನಿಮ್ಗೆ? ಓದಿ ಓದಿ ಸರ್. ಏನಯ್ಯ ಮಾಡಿದ್ಯಾ? ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಗೊತ್ತಾ? ಮೈಂಡ್ ಅಲ್ಲೇನಪ್ಪ ಸಮಸ್ಯೆ? ಟ್ರಂಕ್ ಅಂಡ್ ಡ್ರೈವ್ ಓದು ಅಂದ್ರೆ ಓದ್ತಾ ಇಲ್ಲ ಸರ್. ಇವ್ರೇ ನಿಮ್ಮ ಆಫೀಸರಾ? ಸರ್ ನೀವಾ? ಏನಯ್ಯ ವಾಟ್ಸ್ ಎ ಪ್ರಾಬ್ಲಮ್ ಮ್ಯಾನ್? ಓ ನಿನ್ಗೂ ಮತ್ತೆ ನಿನ್ ಮಗನ್ಗೂ ಇಂಗ್ಲಿಷ್ ಸ್ವಲ್ಪನೂ ಬರೋದಿಲ್ಲ ಅಲ್ಲ? ಅಯ್ಯ ಗಾಡಿನ ಯಾಕೆ ನಿಲ್ಸಿದ್ದಾರೆ ಅಂತ ತಿಳ್ಕೊಬಹುದಾ? ನೀವ್ ಯಾಕೆ ನಿಲ್ಸಿದ್ರಿ ಅಂತ ಗೊತ್ತು? ಹಣ ತಾನೆ, ನಾನ್ ಕೊಡ್ತೀನಿ. ನಿಮ್ ಪೆಟ್ರೋಲ್ ಗಾಡಿಗೆ ಹೋಗ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಳ್ಳಿ. ಇದನ್ ತಗೋ ಇಟ್ಕೊಳ್ಳಿ ಸರ್. ಕುಡಿಯೋದೇ ತಪ್ಪು, ಅದರಲ್ಲೂ ಕುಡಿದು ಗಾಡಿ ಓಡಿಸೋದು ತಪ್ಪು, ಅದ್ರಲ್ಲಿ ಲಂಚ ಬೇರೆ ಕೊಡ್ತಾ ಇದ್ದೀರಾ. ಮಕ್ಕಳಿಗೆ ಪಾಠ ಮಾಡ್ಬೇಕಾಗಿರೋ ನೀವೇ ಈ ತರ ಕುಡಿದು ಗಾಡಿ ಓಡಿಸ್ಬೋದಾ ಸರ್? ಅದೇ ಕಣೋ ನಾನು ಹೇಳ್ತಿರೋದು. ಪಾಠ ಮಾಡೋನ್ಗೆನೆ ಪಾಠ ಹೇಳ್ಕೊಡ್ತಿದ್ಯಾ? ನಿನ್ಗೇನ್ ಅರೆಸ್ಟ್ ಮಾಡ್ಬೇಕು ತಾನೆ? ಬಾ ಅರೆಸ್ಟ್ ಮಾಡು, ಬಾ 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 ಅರೆಸ್ಟ್ ಮಾಡು, ಬಾ ಬಾ ಬಾ. ನಿನ್ ಕೈಲಿ ಏನು ಮಾಡಕ್ ಸಾಧ್ಯ ಇಲ್ಲ, ಯಾಕಂದ್ರೆ ನಾನ್ ಮನ್ಸು ಮಾಡಿದ್ರೇನೆ ನಿನ್ನ ಮಗನ ಮತ್ತೆ ನಾನು ಸ್ಕೂಲಿಗೆ ಸೇರ್ಸ್ಕೋಬಹುದು. ಮೈಂಡೆಡ್ ಸರ್. ಯಾವ್ದಕ್ಕೆ ಯಾವ್ದನ್ನು ಹೇಳ್ತಾ ಇದ್ದೀರಾ? ಮತ್ತೆ ನಿನ್ ಮಗ ಹಾಗೆ ಸುಲಭವಾಗಿ ಇಂಗ್ಲಿಷ್ ನಲ್ಲಿ ಮಾತಾಡಬಹುದಾ? ಇಲ್ಲಿ ಕೇಳಿಸ್ಕೊ, ನಿನ್ ಮಗ ಕಾಂಪಿಟೇಷನ್ ಅಲ್ಲಿ 4 ಪದ ಇಂಗ್ಲಿಷ್ ಅಲ್ಲಿ ಮಾತಾಡೋಷ್ಟೊತ್ತಿಗೆ ಅವನು ಖಂಡಿತ ಸೋತೋಗಿರ್ತಾನೆ. ಏನ್ ನೋಡ್ತಾ ಇದ್ಯಾ? ಆ ಕಾಂಪಿಟೇಷನ್ ಅಲ್ಲಿ ನಿನ್ ಮಗ ಖಂಡಿತ ಸೋಲ್ತಾನೆ. ಎಲ್ಲರ ಮುಂದೆ ಮಾನ ಹೋಗುತ್ತೆ, ಅದು ನೋಡಿ ನಿನ್ಗೆ ಅವಮಾನ ಆಗುತ್ತೆ. ಸರ್ ದಯವಿಟ್ಟು ನನ್ನ ಮಗನ ಬಗ್ಗೆ ಆತರ ಮಾತಾಡಕ್ ಹೋಗ್ಬಿಡಿ ಸರ್. ಓಹೋ, ನಿಜ ಹೇಳಿದ್ರೆ ಹಾಗೆ ಮನಸ್ಸು ಉರಿತಾ ಇದೆಯಲ್ಲ? ನನ್ನ ಮಗನ ಮೇಲೆ ನಂಬಿಕೆ ಇದೆ ಸರ್. ಅವನು ನಿರ್ಧಾರ ಮಾಡಾಗಿದೆ ಸರ್. ಅವನು ಖಂಡಿತವಾಗ್ಲೂ ಈ ಸವಾಲಲ್ಲಿ ಗೆಲ್ತಾನೆ ಸರ್. ಒಂದ್ ವೇಳೆ ಸೋತ್ ಬಿಟ್ರೆ? ಅವನು ಈ ಸವಾಲಲ್ಲಿ ಸೋತೋದ್ರೆ ಸಾಯ್ತೀನಿ ಸರ್. ಕಾಂಪಿಟೇಷನ್ಗೆ ಇನ್ನು 1 ವಾರ ಇದೆ. ನಾನು ಖಚಿತವಾಗಿ ಹೇಳ್ತಾ ಇದ್ದೀನಿ, ನೀನು ಸೋಲ್ತೀಯ. ನಿಮ್ಮಪ್ಪ ಸಾಯ್ತಾನೆ. ಇದೇ ನಿನ್ನ ಪನಿಷ್ಮೆಂಟ್. ಹೋಗು.
ಏಯ್ ಬೇಗ ಕೆಲಸ ಮಾಡಯ್ಯ. ಎಲ್ಲರೂ ಕೆಲಸ ಮಾಡಿ. ಎಲ್ಲಿಗೆ ಹೋಗ್ತಾ ಇದೀಯಾ ಚಿನ್ನ? ಏನಾಯ್ತು ಈಗ? ಮಾಡ್ತಿದ್ದೀರಾ ಅಂತ ನಾನು ಕೆಲ್ಸಕ್ಕೆ ರಿಸೈನ್ ಮಾಡ್ತಿದ್ದೀನಿ. ಏಯ್ ಯಾರನ್ನ ಕೇಳಿ ರಿಸೈನ್ ಮಾಡ್ದೆ? ಕಾರ್ತಿಕ್, ಇದು ನಿಮ್ಗೆ ಲಾಸ್ಟ್ ವಾರ್ನಿಂಗ್. ಲೀವ್ ಮೀ. ಏಯ್ ಏನೇ ನನಗೆ ಎದುರಿಸ್ತಿದ್ಯಾ? ಈ ವಿಷಯ ಹೊರಗಡೆ ಗೊತ್ತಾದ್ರೆ ನಿನ್ಗೆ ಅಸಹ್ಯ ಕಣೆ. ಇದು ನನ್ ಸ್ಕೂಲು. ಇಲ್ಲಿ ನನ್ ಮೀರಿ ಏನು ನಡೆಯೋದಿಲ್ಲ, ಅರ್ಥ ಆಯ್ತಾ? ಹಲೋ ಹಲೋ, ನಾನು 8th ಸ್ಟೂಡೆಂಟ್ ಜೀವ ಮಾತಾಡ್ತಿದ್ದೀನಿ. ಎಲ್ಲರೂ ಬೇಗ ಸ್ಟಾಫ್ ರೂಮ್ ಹತ್ರ ಬನ್ನಿ. ನಿಮಗೆಲ್ಲ ಒಂದು ಆಶ್ಚರ್ಯ ಕಾದಿದೆ. ನಾನು ಎಷ್ಟು ಹೇಳ್ದೆ, ಕೇಳಿದ್ರಾ? ಈಗ ನೋಡಿ ಏನಾಯ್ತು. ಕೆಲ್ಸ ಬಿಟ್ಟು ಹೋಗೋ ಟೈಮಲ್ಲಿ ನನ್ಗೆ ಅವಮಾನ ಬೇಕಿತ್ತಾ? ಸೈಲೆಂಟ್ ಆಗಿರೋ. ಅಯ್ಯೋ, ಇದ್ರ ಬದಲು ಸತ್ತೇ ಹೋಗ್ಬಿಡ್ತಿದ್ದೆ. ನೀನೇ ನನ್ನ ಸಾಯಿಸ್ಬಿಡು. ಏಯ್ ಕೇಳ್ತಾ ಇದೀನಿ ತಾನೆ, ಬಾಯ್ ಮುಚ್ಚು. ಯಾಕೋ ಎಲ್ಲರೂ ಸ್ಟಾಫ್ ರೂಮ್ ಹತ್ರ ಬರೋದಕ್ಕೆ ಹೇಳ್ದೆ? ಏಯ್ ಕಿರಿಚ್ಬೇಡ್ವೆ. ಹೇ ಜೀವ, ಅಂತದೇನೋ ಇಂಪಾರ್ಟೆಂಟ್ ವಿಷಯ. ಶಬ್ದ ಮಾಡದೆ ಸೈಲೆಂಟ್ ಆಗಿರ್ಬೇಕು. ಏಯ್ ಎಲ್ಲರೂ ಕೇಳ್ತಾ ಇದಾರೆ ತಾನೆ, ಹೇಳೋ. ಒಂದ್ ವಿಷಯ ಹೇಳ್ತೀನಿ, ಯಾರು ಟೆನ್ಷನ್ ಆಗ್ಬೇಡಿ. ಕೂತ್ಕೋ, ಹಾಗೆ ಕೂತ್ಕೋ. ನಾನು ಕರೆದ್ರೆ ಬರ್ತಿರೋ ಬರಲ್ವೋ ಅನ್ನೋ ಒಂದು ಡೌಟ್ ಇತ್ತು, ಅದಕ್ಕೆ ಕರೆದೆ. ಎಲ್ಲರೂ ಬಂದ್ಬಿಟ್ರಿ. ಅದನ್ನ ನಾನು ಯೋಚನೆ ಕೂಡ ಮಾಡಿರಲಿಲ್ಲ. ತುಂಬ ಸಂತೋಷ ಆಗ್ತಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಲೇ, ಏನು ಆಟ ಆಡ್ತಾ ಇದೀಯಾ? ನಮ್ಮನ್ನ ಟೆಸ್ಟ್ ಮಾಡ್ತಾ ಇದೀಯಾ? ನಿನಗೂ ಹೋಗಿ ನಾನು ಚಾನ್ಸ್ ಕೊಟ್ಟೆ ನೋಡು. ಇವಾಗ ಗೊತ್ತಾಯ್ತಾ ಇವನಿಗೆ ಏನಕ್ಕೆ TC ಕೊಟ್ಟೆ ಅಂತ? ಗೆಟ್ ಬ್ಯಾಕ್ ಟು ದ ಕ್ಲಾಸಸ್. ಗೋ ಟು ಯುವರ್ ಕ್ಲಾಸ್ ರೂಮ್ಸ್. ಏಯ್ ಜೀವ, ನಿನ್ ಲಿಮಿಟ್ ದಾಟ್ ಹೋಗ್ತಿದ್ಯಾ? ಸರ್ ಸಾಕು ನಿಲ್ಲಿಸಿ ಸರ್.
ಇಲ್ಲಿವರೆಗೂ ನಾನು ನಿಮ್ಮನ್ನ ಸಿಗಾಕ್ಸಿಲ್ಲ ಅಂದ್ರೆ ಅದಕ್ಕೆ ನಾನು ಹಿಂದಿ ಟೀಚರ್ ಮೇಲೆ ಇಟ್ಟಿರೋ ಮರ್ಯಾದೆನೇ ಕಾರಣ. ಅದನ್ನ ನೀವು ಮೊದಲು ಅರ್ಥ ಮಾಡ್ಕೊಳ್ಳಿ ಸರ್. ನಾನು ಈ ಪೈಪೋಟಿಯಲ್ಲಿ ಗೆದ್ದೇ ಗೆಲ್ತೀನಿ ಸರ್. ಇಂಗ್ಲೀಷಲ್ಲಿ ಮಾತಾಡ್ತೀನಿ. ನನ್ನ ಪ್ರಾಣ ಕೊಟ್ಟಾದ್ರೂ ನಮ್ಮ ಅಪ್ಪನ ಪ್ರಾಣ ಕಾಪಾಡ್ತೀನಿ ಸರ್. ಈ ಸ್ಕೂಲಲ್ಲಿ ಏನೇನೋ ನಡೀತಾ ಇದೆ. ಏನಮ್ಮ ನಿನ್ನ ನಂಬರಿಂದ ಮಾವ? ಕಾಲ್ ಬರ್ತಾ ಇದೆಯಲ್ಲ? ಜೀವಾನೇ ಮಾವ ಹಾ, ಫೋನ್ ಸರಿ, ಮಾಡ್ತಿರೋದು. ಜೀವ, ಅಪ್ಪ ನೀವು ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೀರಾ ಅಂತ ನನಗೆ ಈಗಲೇ ಅಪ್ಪ ಗೊತ್ತಾಗಿದ್ದು. ಆ ನಂಬಿಕೆನ ನಾನು ಖಂಡಿತ ಉಳಿಸ್ಕೋತೀನಪ್ಪ. ಏನ್ ಮಾತಾಡ್ತಿದ್ಯಾ ಜೀವ? ಅಪ್ಪ ನೀವು ಅಮ್ಮ ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದೀರಾ ನನಗೆ ಚೆನ್ನಾಗಿ ಗೊತ್ತಪ್ಪ. ನನ್ನಿಂದ ಚೆನ್ನಾಗಿ ಇಂಗ್ಲೀಷ್ ಮಾತಾಡೋಕ್ಕೆ ಸಾಧ್ಯಪ್ಪ. ನಾನು ಈ ಪೈಪೋಟಿಯಲ್ಲಿ ಖಂಡಿತ ಗೆದ್ದೇ ಗೆಲ್ತೀನಪ್ಪ. ನನ್ನ ಕೈಯಿಂದ ಸಾಧ್ಯ. ನೀವು ಬೇಜಾರಾಗಬೇಡಿ. ಜೀವ 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 ಹಲೋ 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 ಜೀವ ಜೀವ ಮಾವ ಜೀವ ಮಾವ ಏನಾಯ್ತು? ಏನಾಯ್ತು ಮಾವ? ಏನ್ ಮಾವ ಆಯ್ತು ಯಾಕೋ ಜೀವನ್ಗೆ? ಭಯ ಆಗ್ತಿದೆ ಕಣೆ. ಐಸೋಲೇಟ್ ಬಿಟ್ಟಾಗಿದ್ದಾರೆ. ಅಯ್ಯೋ ಜೀವ 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 ಮಾತಾಡು. ಅಮ್ಮ ಬಂದಿದ್ದೀನಿ. ಮಾತಾಡು ಜೀವ, ಮಾತಾಡು ಜೀವ. ಜೀವ ಜೀವ ಅಯ್ಯೋ ದೇವ್ರೆ, ಜೀವ ಮಾತಾಡು ಜೀವ. ಏನಾಯ್ತು ಡಾಕ್ಟರ್? ಸರ್ ನಿಮ್ಮ ಮಗನ್ಗೆ ತಲೆಗೆ ತುಂಬಾ ಜೋರಿ ಇಟ್ಬಿದ್ದಿದೆ. ಮೆಮೊರಿ ಲಾಸ್ ಆಗೋ ಚಾನ್ಸಸ್ ಇದೆ ಸರ್. ಏನಾಯ್ತು ಜೀವ? ಏನು ಮಾವ? ಜೀವ ಜೀವ ಮಾತಾಡು. ಏನಾಯ್ತು ಜೀವ? ಅಯ್ಯೋ ದೇವ್ರೆ. ಆ ಜೀವ ಏನೋ ಮಾಡಿದ್ದ. ಚಿಕ್ಕ ಹುಡುಗ ಕಣ ಅವನು. ಅವನನ್ನ ಹೋಗಿ ಸಾಯಿಸೋದಕ್ಕೆ ನೋಡ್ದೆ. ನೀನೇ ಅವನನ್ನ ಸಾಯಿಸೋದಕ್ಕೆ ಹೋದೆ ಅಂತ ಅವ್ರ ಅಪ್ಪಂಗೆ ಗೊತ್ತಾಗಿದೆ. ಇದರಿಂದ ಈ ಸ್ಕೂಲ್ ಕೆಟ್ಟ ಹೆಸರು ಬರುತ್ತೆ ಅಂತ ಅವರೇ ಬಂದು ನನ್ನ ಹತ್ರ ಖುದ್ದಾಗಿ ಹೇಳಿದ್ರು. ಹೌದು, ನಾನೇ ಮಾಡಿದೆ. ಅದಕ್ಕೇನೀಗ? ಅದಕ್ಕೆ ಏನ್ ಇವಾಗನ? ಆ ಹಿಂದಿ ಟೀಚರ್ ಮ್ಯಾಟ್ರ್ ಕೂಡ ನನಗೆಲ್ಲ ಗೊತ್ತಿದೆ ಕಣ. ನೀನ್ ಕೊಟ್ಟಿದ್ದ ಟಾರ್ಚರ್ ಅನ್ನು ತಡೆಯಕ್ಕಾಗದೆ ಸ್ಕೂಲನ್ನೇ ಬಿಟ್ಟು ಹೊರಟೋದ್ರು. ಆವತ್ತು ನೀವಿಬ್ರು ರೂಮಲ್ಲಿ ಇದ್ದಾಗ ಆ ಹುಡುಗ ಡೋರನ್ನು ಓಪನ್ ಮಾಡಿದ್ರೆ ಆವತ್ತೇ ನಮ್ಮ ಸ್ಕೂಲನ್ನ ಕ್ಲೋಸ್ ಮಾಡ್ಬೇಕಾಗಿತ್ತು. ಲೇ, ನಮ್ಮಂತ ಟೀಚರ್ಸ್ ಕಣೋ ಮಕ್ಕಳಿಗೆ ಒಳ್ಳೇದನ್ನ ಹೇಳ್ಕೊಡ್ಬೇಕಾಗಿರೋದು. ಆದ್ರೆ ಆ ಸ್ಟೂಡೆಂಟ್ಸ್ ನಮಗೆ ಒಳ್ಳೇದನ್ನ ಹೇಳ್ಕೊಟ್ಟಿದ್ದಾರೆ. ಇಲ್ಲೋಡ, ನೀನು ಆ ಹುಡುಗನ ಹತ್ರ ಕ್ಷಮಾಪಣೆ ಕೇಳಲೇಬೇಕು. ಅವನ್ನ ಮತ್ತೆ ಸ್ಕೂಲ್ಗೆ ಸೇರಿಸ್ಕೋಬೇಕು. ಕ್ಷಮೆನಾ? ನಾನಾ? ಅದು ಸಾಧ್ಯನೇ ಇಲ್ಲ. ಮೊದಲು ಅವ್ನ್ ಗೆಲ್ತಾನ ಅಂತ ನೋಡೋಣ, ಆಮೇಲೆ ಏನಾಗುತ್ತೆ ಅಂತ ನಾವು ನೋಡೋಣ. ಶ್ರೀರಾಮಪುರದಲ್ಲಿರುವ ವಳ್ಳೂರ್ ವಿದ್ಯಾಶ್ರಮದಲ್ಲಿ ನಡೆದ
ಸ್ಟೇಟ್ ಲೆವೆಲ್ ಇಂಟರ್ ಸ್ಕೂಲ್ ಇಂಗ್ಲಿಷ್ ರೆಸಿಟೇಷನ್ ಕಾಂಪಿಟಿಷನ್ ನಲ್ಲಿ ಎಜುಕೇಶನ್ ಮಿನಿಸ್ಟರ್ ರವರು ಚೀಫ್ ಗೆಸ್ಟ್ ಆಗಿ ಆಗಮಿಸಲಿದ್ದಾರೆ. ಸ್ಟೇಟ್ ಲೆವೆಲ್ ಕಾಂಪಿಟಿಷನ್ ನಲ್ಲಿ ಭಾಗವಹಿಸುತ್ತಿರುವ ವಿದ್ಯಾರ್ಥಿಗಳನ್ನು ಭೇಟಿ ಮಾಡಿ ಅವರಿಗೆ ಬಹುಮಾನಗಳನ್ನು ವಿತರಿಸಲಿದ್ದಾರೆ. Very good morning, one and all. I heartily welcome our Honorable Education Minister, Mr. Raj Dorai. Here, the talented students are waiting to give their speeches. Now we're all set to start the competition. Our first competent will be S. Kamala from Crescent School, Bangalore. A very warm welcome everyone present here. Let me introduce myself first. My name is S. Amala. I'm going to talk about the great author Charles Dickens. Charles Dickens was born on 17 February 1812. He created some of the world's best fictional characters. The next competitor will be Shweta from SK School, Mysore. Hello everybody, my name is Shweta. I am going to tell about the poem. A poem is a form of creative literature that uses rhythmic, condensed and often melodic. The next candidate is K. Jiva from Valluvar Vidyashramam. K. Jiva from our school Valluvar Vidyashramam. ಯಾರದು ಜೀವ? ಯಾರ ಹುಡುಗ? Jiva, please come to the stage. Jiva, please come to the stage, or else you'll be disqualified. ನೋಡ್ಕೊಂಡ್ ಕಣೋ. ಜೀವ ಮಾತಾಡೋ ಪ್ಲೀಸ್. ಏ ಮಾತಾಡೋ, ಏನಾದ್ರೂ ಮಾತಾಡ ಹೋಗೋ. ಏ ಮಾತಾಡ ಹೋಗು. ಏ ಮಾತಾಡಲೇ ಬೇಕು. ಮಾತಾಡೋ ಮಾತಾಡೋ ಏ, ಮಾತಾಡ ಮಾತಾಡೋ ನಿನಗೆ ಮಾತಾಡೋದಕ್ಕೆ ಏನಾದ್ರೂ ಮಾತಾಡ್ರೋ. ವೇಸ್ಟ್ ಮಾಡ್ತೇನೆ ನೀನು.
ಐಲ್ಯಾಂಡ್ ಶೋ ಕೊಡಕ್ ಹೋಗಿದ್ಯಾ? ಒಂದ್ ವೇಳೆ ಸೋತ್ಬಿಟ್ರೆ ಅವನಿಗೆ ಸವಾಲ್ದಾಗ ಸೋತೋದ್ರೆ ಸಾಯ್ತೀನಿ ಸರ್. ಏ ಮಾತಾಡೋ ಮಾವ ಏನೂ ಆಗಲ್ಲ, ಮಾತಾಡು. ಏನ್ ಸುಮ್ನೆ ನಿಂತಿದ್ಯಾ? ಬಂದ್ಬಿಡ ಇಲ್ಲ. ಮಗುನ ಚೆನ್ನಾಗಿ ನೋಡ್ಕೊಳಮ್ಮ. ಕಳ್ಸಿ ಬೇಗ ಐಲ್ಯಾಂಡ್ ಶೋ ಕೊಡಕ್ ಹೋಗಿದ್ಯಾ? ಮಾತಾಡು. ಸರ್ ಕಳ್ಸಿ ಸರ್ ಅವನ್ನ. ಸುಮ್ನೆ ನಿಂತವ್ ಸರ್ ಅವನು, ಏನು ಮಾತಾಡ್ತಿಲ್ಲ. ಅವನಿಗೆ ಮಾತಾಡಕ್ ಬರಲ್ಲ ಸರ್. ಸುಮ್ನೆ ಒಂದ್ ವೇಳೆ ಸೋತ್ಬಿಟ್ರೆ ಟೈಮ್ ವೇಸ್ಟ್ ಆಗ್ತೈತೆ. ಕಳ್ಸಿ ಸರ್ ಕಳ್ಸಿ. ಏ, ಮಾತಾಡೋ, ಇಲ್ಲಂದ್ರೆ ಈ ಕಡೆ ಬಂದ್ಬಿಡೋ. ಯಾಕೋ ಅಲ್ಲೇ ನಿಂತಿದ್ಯಾ? ಮಾತಾಡೋಲೇ, ಮಾತಾಡೋ. ಸುಮ್ನೆ ಏ ಮಾತಾಡೋ, ಇಲ್ಲ ಹೋಗೋ. ಕಳ್ಸಿ ಸರ್ ಕಳ್ಸಿ. ಕೇಳಿಸ್ತಿಲ್ವಾ? ಕಿವಿ ಕಿವುಡ, ಮಾತಾಡೋ. ಜೀವ What happened to him? He's not speaking at all. What happened? ಏ ಮಾತಾಡೋ, ಜೀವ ತಿನ್ನಕೋಬೇಡ. ಅವ್ನು ಮಾತಾಡಲ್ಲ, ಏನ್ ಮಾತಾಡಲ್ಲ ಕಣ, ಬರ್ರ ಹೋಗೋಣ. ಮಾತಾಡೋದಿಲ್ಲ, ಹೋಗೋಣ ಬಾರೋ. ಏ ಮಾತಾಡಲ್ಲ ಕಣ, ಹಿಡಿದು ಹೋಗೋಣ. ಏನ್ ಮಾತಾಡ್ತಾನ ಅವನು? ಮಾತಾಡೋದಿಲ್ಲ, ಬರ್ರ ವೇಸ್ಟ್ ಇವನು. Good evening, everybody. All the roses fully blossomed towards the sky. It was a miracle to see a pleasant, beautiful voice. The glory is fine, which does not fall. At his good feet, who not all. Long the live on it, who gain the feet of God in florid brain. Who hold these feet, who nor like are free from woes of human birds. Who owns the eyes for dreaming, who knows the art of weaving dreams. Till this day an awesome sun, setting sail in the ocean, gauges the ungarnished truth. Sketched on the art of the blue, the notes of the Veena come drifting. Raise ripples in the mind's history, the waves surge up. Come, let's sink our whereabouts in the sky. Life shall one day swell out with the firm revolution of wisdom. Selcon, well, offshorely, jewels, all shining jewels, prolong night, Mama, light. Wowdari, ಜೀವ ಮಾವ ಸಾಕು ಅಂತ ಹೇಳಿ. Wowdari lowers daylight, its delights when the unite. Thank you. ಪ್ರೋಗ್ರಾಮ್ ಮುಗಿಯೋದಕ್ಕೆ ಇನ್ನು ಕೇವಲ 15 ನಿಮಿಷಗಳಷ್ಟೇ ಇರೋದು. ನಡೆದಿರೋಂಥ ಕಾಂಪಿಟೇಷನ್ ನಲ್ಲಿ ಮೊದಲೇ ಪ್ರೈಸ್ ಯಾರಿಗೆ ಹೋಗುತ್ತೆ ಅಂತ ನೀವೆಲ್ಲ ಕಾಯ್ತಾ ಇದ್ದೀರಾ? ಹೌದು, ನಮ್ಮ ಶಾಲೆಯಲ್ಲಿ ಓದ್ತಿರೋಂಥ ಕೆ ಜೀವಾಗೆ ಮೊದಲನೇ ಸ್ಥಾನ. ಐ ವೆಲ್ಕಮ್ ಜೀವಾ ಟು ದಿ ಸ್ಟೇಜ್. ಜೀವಾ ನಮ್ಮ ಶಾಲೆಯ ವಿದ್ಯಾರ್ಥಿ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಇದೆ. ಜೀವಾ, ಇನ್ಮೇಲಿಂದ ನೀನು ನಮ್ಮ ಶಾಲೆಯ ವಿದ್ಯಾರ್ಥಿ. ಜೀವಾಗೆ ಮೊದಲನೇ ಪ್ರೈಸ್ ಕೊಡಬೇಕು ಅಂತ ನಾನು ನಮ್ಮ ಸನ್ಮಾನ್ಯ ಎಜುಕೇಶನ್ ಮಿನಿಸ್ಟರ್ನ ಕೇಳ್ಕೊತೀನಿ.
ಸರ್, ಈ ಪ್ರೈಸ್ನ ನಮ್ಮ ಅಪ್ಪ ಅಮ್ಮ ಕೈಯಿಂದ ತಗೋತೀನಿ ಸರ್. ಜೀವ ಅವ್ರ ತಂದೆ ತಾಯಿ ಸ್ಟೇಜ್ ಮೇಲೆ ಬರಬೇಕು ಅಂತ ನಾನು ಮನವಿ ಮಾಡ್ಕೋತೀನಿ. ತಗೊಳಪ್ಪ, ಇದು ನೀವೇ ಹಾಕಿ. ಸರ್, ನಾನು ಸ್ವಲ್ಪ ಮಾತಾಡ್ಬೋದಾ? ಓಕೆ ಜೀವ. ಅಪ್ಪ, ಏನೂ ಇಲ್ಲಪ್ಪ, ನಾನು ಮಾತಾಡ್ತೀನಿ, ಏನೂ ಇಲ್ಲ. ಇಲ್ಲಿರೋ ಎಲ್ಲರಿಗೂ ನಮಸ್ಕಾರ. ನಾನು ಇಲ್ಲಿರೋರು ಎಲ್ಲರ ಹತ್ರನೂ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ತಪ್ಪಾಗಿ ತಿಳ್ಕೊಬೇಡಿ. ನಾನು ಈ ಕಾಂಪಿಟೇಷನಲ್ಲಿ ಮಾತಾಡಿದ್ದು ಯಾರಿಗಾದ್ರೂ ಏನು ಅಂತ ಗೊತ್ತಾ? ಆ ಸಾಲ್ಗಳನ್ನ ಬರೆದಿರೋದು ಯಾರು ಅಂತ ಗೊತ್ತಾ? It might be William Shakespeare. No, it sounds like John Keats or Charles Dickens. ನಾನು ಹೇಳಿರೋ ಕವಿತೆ ಪ್ರಪಂಚದಲ್ಲೇ ದೊಡ್ಡ ಲೇಖಕರದು. ಅವ್ರ ಹೆಸರು ತಿರುವಲ್ಲೂರ್. ಹೌದು, ನಾನು ಇಷ್ಟೊತ್ತು ಹೇಳಿದ್ದು ತಿರುಕುರಲ್, ಅದನ್ನೇ ನಾನು ಇಷ್ಟೊತ್ತು ಇಂಗ್ಲೀಷಲ್ಲಿ ಹೇಳಿದ್ದು. ಆದರೆ ತಿರುಕುರಲ್ನ ಇಂಗ್ಲೀಷಲ್ಲಿ ಹೇಳಿದ್ದು ನಮಗೆ ತಿರುಕುರಲ್ ಅಂತಲೂ ಗೊತ್ತಾಗಲಿಲ್ಲ, ತಿರುವಲ್ಲೂರ್ ಅಂತಲೂ ಗೊತ್ತಾಗಲಿಲ್ಲ. ಇದೇ ನಮ್ಮ ಕನ್ನಡ ಭಾಷೆಯ ದೊಡ್ಡ ಗುಣ ಅಂತಲೂ ಹೇಳ್ಬೋದು. ಸರ್, ಇವಾಗ ನಾನು ಸ್ಕೂಲ್ ಸ್ಟೂಡೆಂಟ್ ಅಂತ ಹೇಳಿದ್ರಿ, ಎಲ್ಲರೂ ಚಪ್ಪಾಳೆ ಹೊಡಿತಿದ್ದಾರೆ. ಅಮ್ಮ ಸಾರಿ ಕಣಮ್ಮ, ಅಪ್ಪ ಸಾರಿ ಅಪ್ಪ. ಸರ್, ನಾನು ಈ ಸ್ಕೂಲಲ್ಲಿ ಓದ್ತಿಲ್ಲ, ಗೌರ್ಮೆಂಟ್ ಸ್ಕೂಲಲ್ಲೇ ಓದಕ್ಕೆ ಹೋಗ್ತೀನಿ ಸರ್. ನಮ್ಮ ಅಪ್ಪ ನಾನು ಇಂಗ್ಲೀಷಲ್ಲಿ ಮಾತಾಡಬೇಕು ಅಂತ, ಈ ಕಾಂಪಿಟೇಷನಲ್ಲಿ ಗೆಲ್ಲಬೇಕು ಅಂತ ಆಸೆ ಪಟ್ಟರು. ಅದಕ್ಕೋಸ್ಕರ ಮಾತ್ರ ನಾನು ಇಲ್ಲಿಗೆ ಬಂದೆ. ನಮ್ಮ ಅಪ್ಪ ಆಸೆನ ನೆರವೇರಿಸೋದಕ್ಕೆ ಅಷ್ಟು ಸಾಕು ಸರ್ ನನಗೆ. ಅಬ್ದುಲ್ ಕಲಾಂ ಅವರು, ಮೈಲ್ಸಾಮ್ ಅಣ್ಣಾದೊರೆ ಅವರು, ಇವರೆಲ್ಲ CBSE ಸ್ಕೂಲೆಲ್ಲ ಓದಿದ್ರು, ಗೌರ್ಮೆಂಟ್ ಸ್ಕೂಲಲ್ಲಿ ತಾನೇ ಓದಿದ್ದು. ಸಾಧನೆ ಮಾಡಿರೋರು ಎಲ್ಲರೂ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿರೋದು. ಅದೇ ರೀತಿ ನಾನು ಗೌರ್ಮೆಂಟ್ ಸ್ಕೂಲಲ್ಲೇ ಓದಕ್ಕೆ ಹೋಗ್ತೀನಿ. ನಾನು ಅವರ ಹಾಗೆ ಸಾಧನೆ ಮಾಡಕ್ಕೆ ಹೋಗ್ತೀನಿ. ನನ್ನಿಂದನೂ ಅಬ್ದುಲ್ ಕಲಾಂ ಅವ್ರ ಥರ ಸಾಧನೆ ಮಾಡೋಕ್ಕಾಗುತ್ತೆ, ನಾನು ಖಂಡಿತ ನಂಬ್ತೀನಿ. ಬರ್ತಾರೆ ಬಾಬಾ. ಕೊನೆದಾಗ ಒಂದು ಹೇಳ್ತೀನಿ, ನಮ್ಮ ಅಬ್ದುಲ್ ಕಲಾಂ ಅವ್ರು ಹೇಳಿದ್ದು, ದೇರ್ ಶುಡ್ ಬಿ ಚೇಂಜ್ ಇನ್ ಇಂಡಿಯನ್ ಅಕಾಡೆಮಿಕ್ಸ್. ನಮ್ಮ ವಿದ್ಯಾಭ್ಯಾಸದಲ್ಲಿ ಬದಲಾವಣೆ ಇರಬೇಕು ಅಂತ. ಅದು ಖಂಡಿತ ಬದಲಾಗಬೇಕು ಸರ್. ಶ್ರೀರಾಮಾಪುರದ ಶ್ರೀ ವಳ್ಳೂರ್ ವಿದ್ಯಾಶ್ರಮದ ಶಾಲೆಯಲ್ಲಿ ನಡೆದ 8ನೇ ತರಗತಿಯಲ್ಲಿ ಓದುತ್ತಿರುವ ಜೀವ 1300 ಕೃತಿಗಳನ್ನು ಹೇಳಿ ಸಾಧನೆಯನ್ನು ಸಾಧಿಸಿದ್ದಾರೆ. ಇಂಟರ್ CBC ಸ್ಕೂಲ್ ಲೆವೆಲ್ ರೆಸಿಟೇಷನ್ ಎಸ್ ಹೆಲ್ಡ್ ಆನ್. ಕೊಲ್ಲೂರು ವಿದ್ಯಾಸಂಸ್ಥೆ ಜೀವ ಎನ್ನುವ ವಿದ್ಯಾರ್ಥಿ ಇಂಗ್ಲಿಷ್ ಮೀಡಿಯಂನ ಚೆನ್ನಾಗಿ ಕಲಿತರೆ ಇಂಗ್ಲಿಷ್ ಕಾಂಪಿಟೇಷನ್ ಅಲ್ಲಿ ಉತ್ತೀರ್ಣನಾಗಿದ್ದಾನೆ. ಏ ಹಾಯ್ ಕಣೋ. ಹಾಂ, ಬಂದ್ಯಾ? ಹೇಗಿದೆಯೋ? வாசனை போல் அனைத்துலகும்